ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ತಮ್ಮ ವಿಶಿಷ್ಟ ಕಣ್ಣು, ವಿಭಿನ್ನ ಕಂಠ, ವಿಶೇಷ ಕಲೆಯಿಂದ ಗಮನ ಸೆಳೆದು ವಿಶ್ವ ದಾಖಲೆಯ ಸಿನಿಮಾ ಮಾಡಿದಂಥ ಅಪರೂಪದ ಕಲಾವಿದರು. ರಂಗಭೂಮಿ, ಕಿರುತೆರೆ, ಹಿರಿತೆರೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಹಲವಾರು ದಶಕಗಳಿಂದ ಮಿಂಚುತ್ತಾ ಬಂದಿರುವಂತಹ ಅಪರೂಪದ ನಟರೂ ಹೌದು, ನಿರ್ದೇಶಕರೂ ಹೌದು. ಚಂದನ ವಾಹಿನಿಗೆ ಇವತ್ತು ಅತಿಥಿಯಾಗಿ ಬರ್ತಾ ಇದ್ದಾರೆ. ಆದರೆ ದೂರದರ್ಶನದೊಂದಿಗಿನ ಇವರ ನಂಟು ಬಹಳ ಹಳೆಯದು. ಅಷ್ಟೇ ಅಲ್ಲ, ನಿರೂಪಣೆ ಎನ್ನುವಂತಹ ಕ್ಷೇತ್ರದಲ್ಲಿನ ಇವರ ಅನುಭವ ನೋಡಿದ್ರೆ ನನ್ನ ಪಾಲಿಗೆ ದ ಸೀನಿಯರ್ ಮೋಸ್ಟ್ ಅಂತ ಹೇಳಬಹುದು. ಯಾಕಂದ್ರೆ ಪ್ರತ್ಯಕ್ಷವಾಗಿ ಅಲ್ಲದೆ ಇದ್ರೂ ಕೂಡ ಪರೋಕ್ಷವಾಗಿ ಗುರುಗಳು ಅಂದ್ರೂ ತಪ್ಪಾಗೋದಿಲ್ಲ. ಇವರ ಕನ್ನಡ ಭಾಷಾ ಶುದ್ಧಿ, ಪದಭಂಡಾರ, ಮಾತನಾಡುವಂತಹ ಶೈಲಿ ಎಲ್ಲವೂ ಕೂಡ ಅನುಸರಣೀಯ. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಭದ್ರವಾದ ನೆಲೆ ಕಂಡರೂ ಕೂಡ ಅವರು ರಂಗಭೂಮಿಯ ಹಿನ್ನೆಲೆಯಲ್ಲಿ ಬಂದು ಮತ್ತೆ ಕಿರುತೆರೆಯ ಬಾದ್ಶಾ ಅಂತ ಕರೆಸ್ಕೊಂಡವರು. ಅಂದರೆ ಅಷ್ಟು ಬ್ಯುಸಿಯಾಗಿ ಅಭಿನಯ ಮಾಡ್ತಾ ಇದ್ದಂಥ ಕಲಾವಿದ, ಹಲವು ಮಜಲುಗಳಲ್ಲಿ ಕೆಲಸ ಮಾಡಿದವರು. ಬನ್ನಿ, ಹಾಗಿದ್ದಲ್ಲಿ ಕಿರುಪರಿಚಯ ನೋಡ್ಕೊಂಡು ಬರೋಣ. ಕಂಠದಾನ ಕಲಾವಿದರಾಗಿ, ರಂಗಕರ್ಮಿಯಾಗಿ, ನಟರಾಗಿ ಅತ್ಯಂತ ಜನಪ್ರಿಯತೆ ಪಡೆದಿರುವ ಅಪರೂಪದ ಕಲಾವಿದ ಶ್ರೀನಿವಾಸ್ ಪ್ರಭು. ಹಾಸನ ಜಿಲ್ಲೆಯ ಕಟ್ಟೇಪುರದಲ್ಲಿ ಜನಿಸಿದ ಶ್ರೀನಿವಾಸ್ ಪ್ರಭು ಅವರ ತಂದೆ KRV ಸುಬ್ರಹ್ಮಣ್ಯ, ತಾಯಿ ರುಕ್ಮಿಣಮ್ಮ. ಕನ್ನಡ BA ಹಾಗೂ MA ಪದವಿಯನ್ನು ಪ್ರಥಮ ರ್ಯಾಂಕ್ ಮತ್ತು ಚಿನ್ನದ ಪದಕಗಳೊಂದಿಗೆ ಪೂರೈಸಿದ ಶ್ರೀನಿವಾಸ್ ಪ್ರಭು ಅವರು ದೆಹಲಿಯ ನಾಟಕ ಶಾಲೆಯಿಂದ ನಾಟಕ ರಂಗದಲ್ಲಿಯೂ ಪದವಿ ಪೂರೈಸಿದ್ದಾರೆ. ನಟನೆ, ನಿರ್ದೇಶನ, ನಿರ್ಮಾಣ, ನಾಟಕ ರಚನೆ ಹೀಗೆ ರಂಗಭೂಮಿಯ ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡಿದ ಅನುಭವ ಶ್ರೀನಿವಾಸ್ ಪ್ರಭು ಅವರಿಗಿದೆ. 1983ರಿಂದ 15 ವರ್ಷಗಳ ಕಾಲ ಬೆಂಗಳೂರು ಮತ್ತು ಗುಲ್ಬರ್ಗಾ ದೂರದರ್ಶನ ಕೇಂದ್ರಗಳಲ್ಲಿ ಕಾರ್ಯಕ್ರಮ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದ್ದು, ನಾಡಿನಾದ್ಯಂತ ಸಂಚರಿಸಿ ರಂಗ ತರಬೇತಿ ಶಿಬಿರಗಳನ್ನು ನಡೆಸುವುದರ ಜೊತೆಗೆ ಕಥೆ, ಕಾದಂಬರಿಗಳನ್ನು ನಾಟಕಗಳನ್ನಾಗಿಸಿ ನಾಟಕಗಳನ್ನು ಕಿರುತೆರೆಗೆ ಅಳವಡಿಸಿದ ಹಿರಿಮೆ ಶ್ರೀನಿವಾಸ್ ಪ್ರಭು ಅವರದ್ದು. ಆರಂಭಿಕ ಸಿನಿಮಾಗಳಾದ ಪ್ರೇಮಲೋಕ, ಅಂಜದ ಗಂಡು, ರಣಧೀರ ಸೇರಿದಂತೆ 20 ಚಿತ್ರಗಳಲ್ಲಿ ಡಬ್ಬಿಂಗ್ ಕಲಾವಿದರಾಗಿ ರವಿಚಂದ್ರನ್ ಅವರಿಗೆ ಧ್ವನಿಯಾಗಿದ್ದಾರೆ. ಚೊಚ್ಚಲ ಚಿತ್ರ ಗೀಜಗನಗೂಡು, ಬಿಂಬ, ಆಕ್ಸಿಡೆಂಟ್, ಕಾನೂರು ಹೆಗ್ಗಡತಿ, ಹುಡುಗರು ಸೇರಿದಂತೆ ಹಲವಾರು ಸಿನಿಮಾ, ಧಾರಾವಾಹಿಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಒಬ್ಬರೇ ನಟಿಸಿ ಒಂದೇ ಶಾಟ್ನಲ್ಲಿ ಚಿತ್ರಿಸಿದ ಬಿಂಬ ಚಿತ್ರ ವಿಶ್ವ ದಾಖಲೆ ನಿರ್ಮಿಸಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿದೆ. ಪತ್ನಿ ರಂಜಿನಿ ಪ್ರಭು ಶಿಕ್ಷಕಿ, ಕವಯತ್ರಿಯಾಗಿದ್ದು, ಮಗಳು ಅನ್ವಿ ಲಲಿತ ಕಲೆಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಲಂಡನ್ನಲ್ಲಿ ನೆಲೆಸಿದ್ದಾರೆ. ಮಗ ಅನಿರುದ್ಧ್ ಪಾಶ್ಚಾತ್ಯ ಸಂಗೀತ, ಗಿಟಾರ್ ವಾದನದಲ್ಲಿ ಸಾಧನೆ ಮಾಡಿದ್ದಾರೆ. ಅಡುಗೆ ಕಲೆಯ ಅಭಿರುಚಿಯಿಂದ ಶ್ರೀನಿವಾಸ್ ಪ್ರಭು ಅವರು ಸಿರಿಪಾಕ ಎಂಬ ಪುಸ್ತಕ ಬರೆದರೆ, ಸಂಗೀತದಲ್ಲಿನ ಆಸಕ್ತಿಯಿಂದ ಶ್ಯಾಮಲಾ ಭಾವೆ ಅವರ ಬಳಿ ಸಂಗೀತ ಕಲಿತು ಹಾಡುತ್ತಾರೆ. ಹಲವಾರು ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯೂ ಮಾಡಿರುವ ಕಿರುತೆರೆಯ ಬಾದ್ಶಾ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಶ್ರೀನಿವಾಸ್ ಪ್ರಭು ಈ ವಾರದ ನಮ್ಮ ಅತಿಥಿ. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸರ್. ಧನ್ಯವಾದಗಳು. ನಮಸ್ತೆ ಸರ್. ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಸುಮ್ಮನೆ ನಮ್ಮ ವಾಡಿಕೆ ಇರೋಂಗೆ ಹೇಳಿಬಿಟ್ಟೆ ನಾನು. ಆದರೆ ವಾಸ್ತವ ಏನಂತ ಹೇಳಿದ್ರೆ, ನಿಮ್ಮ ಮನೆಗೆ ನೀವು ಬಂದಿದ್ದೀರಾ ಸರ್. ನಿಜ, ತವ್ರ ಮನೆಗೆ ಬಂದಿದ್ದೀನಿ. ಅಲ್ಲ ಸರ್, ಹೌದು, ಬರೀ ಹೆಣ್ಮಕ್ಳಿಗೆ ಮಾತ್ರ ತವ್ರ ಮನೆ ಅಲ್ಲ, ಗಂಡು ಮಕ್ಳಿಗೂ ಇರತ್ತಲ್ವಾ ಸರ್? ಸರ್, ಹಂಗಿದ್ರೆ ನಾವೆಲ್ಲರೂ ಕೂಡ ನೆನಪಿರೋ ಹಾಗೆ, ನಮ್ಮ ವೀಕ್ಷಕರಿಗೂ ನೆನಪಿರೋ ಹಾಗೆ ನೀವು ನಡೆಸ್ಕೊಡ್ತಾ ಇದ್ದಂಥ ಪ್ರಿಯ ವೀಕ್ಷಕರೇ, ನಾವು ಸಾಮಾನ್ಯವಾಗಿ ವೇದಿಕೆಯಲ್ಲಿ ನಿಂತಾಗ ಯಾವುದಾದ್ರು ಕಾರ್ಯಕ್ರಮಕ್ಕೆ ಅದನ್ನು ಶುರು ಮಾಡ್ತೀವಿ, ಆ 2 ಪದಗಳನ್ನು. ಆದರೆ ನೀವು ಅದೇ ಶೀರ್ಷಿಕೆಯ ಕಾರ್ಯಕ್ರಮದೊಟ್ಟಿಗೆ ಇಲ್ಲಿ ಚಂದನದಲ್ಲಿ ಇನ್ನೊಂದಷ್ಟು ಹತ್ತಿರವಾದವರು. ಅದರ ನೆನಪಿದೆಯಾ ಸರ್? ಓಯ್ ಸರ್, ದೂರದರ್ಶನ ಸ್ಟುಡಿಯೋಗೆ ಬರ್ತಿದ್ದ ಹಾಗೇನೆ ನೆನಪುಗಳ ಸುರುಳಿ ಬಿಚ್ಕೋತಾ ಹೋಯ್ತು. ಎಷ್ಟೆಷ್ಟು ದೊಡ್ಡ ದೊಡ್ಡ ಸೆಟ್ಗಳನ್ನು ಇದೇ ಸ್ಟುಡಿಯೋದಲ್ಲಿ ಹಾಕಿ ಬೇಕಾದಷ್ಟು ನಾಟಕಗಳನ್ನು ಮಾಡಿದ್ವಿ ಆ ಕಾಲಕ್ಕೆ. 1983 ಏಪ್ರಿಲಲ್ಲಿ ಕೇಂದ್ರ ಪ್ರಾರಂಭ ಆಯಿತು. ಇಲ್ಲಲ್ಲ, ವಿಶ್ವೇಶ್ವರಯ್ಯ ಟವರ್ಸ್, ಹೌದು, ಕಾಫಿ ಬೋರ್ಡ್ ಎದುರಿಗೆ ಇರುವಂಥದ್ದು 21ನೇ ಮಹಡಿಯಲ್ಲಿ ನಮ್ಮ ಕಚೇರಿ ಇತ್ತು. ನಮ್ಮ ಕಚೇರಿ ಮತ್ತು ಸ್ಟುಡಿಯೋ ಇತ್ತು. ಆ ವರ್ಷ 83ರಲ್ಲಿ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಆಯ್ಕೆ ಆದೆ. ಓಕೆ.
ಆಯ್ಕೆ ಆದವನನ್ನು ಸೀದಾ ಪುಣೆಗೆ ಕಳಿಸಿದ್ರು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ, ಅಲ್ಲಿ ತರಬೇತಿಗೋಸ್ಕರ. ಅಲ್ಲಿ ಮುಗಿಸ್ಕೊಂಡು ಡಿಸೆಂಬರಲ್ಲಿ ಅಂತ ಕಾಣುತ್ತೆ ನಾನು ದೂರದರ್ಶನವನ್ನು ಸೇರಿದ್ದು. ಅಲ್ಲಿಂದ 14 ವರ್ಷಗಳ ಕಾಲ ಸತತವಾಗಿ ದೂರದರ್ಶನದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಅದರಲ್ಲೂ ಬಹಳಷ್ಟು ವರ್ಷಗಳು ನಾನು ನೋಡಿಕೊಂಡಿದ್ದು ನಾಟಕದ ವಿಭಾಗ. ನಾಟಕದ ವಿಭಾಗ ಸ್ವಲ್ಪ ಮಟ್ಟಿಗೆ ಸಂಚಯ ಅಂತ ಸಾಹಿತ್ಯಿಕ ವೇದಿಕೆಯ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮನ ನೋಡ್ಕೋತಾ ಇದ್ದೆ. 3 ವರ್ಷ ಗುಲ್ಬರ್ಗಾ ದೂರದರ್ಶನ ಕೇಂದ್ರದಲ್ಲೂ ಕೂಡ ಕೆಲಸವನ್ನು ಮಾಡಿಬಂದೆ. ಹಾಗಾಗಿ ಬಹಳ ಅದ್ಭುತವಾದ, ಮಧುರವಾದ, ಸುಂದರವಾದ ನೆನಪುಗಳು ದೂರದರ್ಶನದ ಜೊತೆಗೆ ಹೆಣೆದುಕೊಂಡಿವೆ. ನೀವು ಹೇಳಿದ ಹಾಗೆ ಪ್ರಿಯ ವೀಕ್ಷಕರೇ ಕಾರ್ಯಕ್ರಮ ಇಲ್ಲಿಗೆ ಬಂದ ಹೊಸದರಲ್ಲಿ 84-85ರಲ್ಲಿ ಪ್ರಾರಂಭ ಮಾಡಿದ್ದು ಅಂತ ಕಾಣುತ್ತೆ. 16 ವರ್ಷಗಳ ಕಾಲ ಆ ಕಾರ್ಯಕ್ರಮವನ್ನು ನಾನು ನಡೆಸ್ಕೊಟ್ಟಿದ್ದೇನೆ. ಬೇರೆ ಬೇರೆಯವರು ನಡೆಸ್ಕೊಟ್ಟಿದ್ದಾರೆ ಆ ಕಾರ್ಯಕ್ರಮನ. ಹೆಚ್ಚಿನ ಅಂಶ ಆ ಸಮಯದಲ್ಲಿ ನಾನು ಆ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೆ. ನಮ್ಮ ಅಪರ್ಣ ಅವರು ನನ್ನ ಜೊತೆಗೆ ಇರ್ತಾ ಇದ್ರು, ಕಲ್ಪನಾ ರೆಡ್ಡಿ ಅವರು, ಮತ್ತು ಆಶಾ, ಸಂಧ್ಯಾ ಅವರೆಲ್ಲ ಆ ಕಾಲದ ಘಟಾನುಘಟಿ ನಿರೂಪಕರು. ಅವರೆಲ್ಲರ ಜೊತೆಗೆ ಆ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೆ. ಆ ನಾಟಕಗಳ ವಿಭಾಗ ನಾನು ನೋಡ್ಕೊಂಡಿದ್ದನ್ನಂತೂ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ನಮಗೆ ಮರೀದೆ ನೆನಪಿಸ್ಕೊಳ್ಬೇಕಾಗಿರೋದೇನೆಂದರೆ ಒಂದು 2 ಸಾಲ ಅದನ್ನು ಹೇಳ್ತೀರಾ ಸರ್? ಶುರು ಮಾಡ್ತಾ ಇದ್ದಿದ್ದು ಹೆಂಗಿತ್ತು ಪ್ರಿಯ ವೀಕ್ಷಕರೇ ಅಂತ? ಪ್ರಿಯ ವೀಕ್ಷಕರೇ, ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ನಮ್ಮ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನೀವೆಲ್ಲರೂ ಬಹಳ ಪ್ರೀತಿಯಿಂದ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ಕಳಿಸಿದ್ದೀರಿ. ಅನೇಕ ಸಾವಿರಾರು ಸಂಖ್ಯೆಯಲ್ಲಿ ನಮಗೆ ಪತ್ರಗಳು ಬಂದಿವೆ. ಅವುಗಳಲ್ಲಿ ಕೆಲವು ಆಯ್ದ ಪತ್ರಗಳನ್ನು ನಾವು ತೆಗೆದುಕೊಂಡು ಅವುಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. ಆಶಾ ಅವರೇ, ಮೊದಲನೇ ಪತ್ರ ಯಾವುದು ಓದಿ ನೋಡೋಣ. ಮತ್ತೆ ಆ ದಿನಗಳಿಗೆ ವರ್ಷದ್ದು ಸರ್. ಅಂಡ್ ಅಲ್ಲ, ಮತ್ತೆ ಶ್ವೇತಾ, ಇನ್ನೊಂದು ಖುಷಿ ಏನು ಗೊತ್ತಾ ಅಂದರೆ, ನಮಗೆ ಯಾವ ವಾಹಿನಿಯಲ್ಲೂ ಈ ರೀತಿಯಾದಂಥ ಕಾರ್ಯಕ್ರಮದ ಪರಿಕಲ್ಪನೆನೇ ನಾವು ಕಂಡಿಲ್ಲ ಸರ್. ಐ ಥಿಂಕ್ ಅದು ಬೆಂಚ್ ಮಾರ್ಕ್ ಸರ್. ಅಲ್ಲ, ಅದು ದೂರದರ್ಶನ ಒಂದೇ ವಾಹಿನಿ ತಾನೇ ಆಗ ಇದ್ದದ್ದು. ಬೇರೆ ಯಾವ ಖಾಸಗಿ ವಾಹಿನಿಗಳು ಇನ್ನು ಪ್ರಾರಂಭ ಆಗಿರಲಿಲ್ಲ. ನಮ್ಮದೇ ಸಾರ್ವಭೌಮತ್ವ ಆಗ. ಹೌದು ಹೌದು ಸರ್, ಹೌದು ಸರ್. ಅಷ್ಟೇ ಅಲ್ಲ, ನೀವು ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭ, ನೀವೇ ಹೇಳಿದಾಗೆ ನಾಟಕಗಳ ವಿಭಾಗ ಅಂದರೆ ಶ್ರೀನಿವಾಸ್ ಪ್ರಭು ಸರ್ ಹತ್ರ ಒಂದು ಕಥೆ ಬಂದರೂ ಕೂಡ ನಾಟಕ ಆಗುತ್ತೆ, ಕಾದಂಬರಿ ಬಂದರೂ ಕೂಡ ಅದು ನಾಟಕ ರೂಪ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ನಾಟಕಗಳ ಮೇಲಿನ ಪ್ರೀತಿ ಬಹಳ ಮೊದಲಿನಿಂದಲೇ ಶುರು ಆಗಿದೆಲ್ಲ ಸರ್ ನಿಮಗೆ? ಹೌದು, ನಾನು ನಾಟಕದ ಮನುಷ್ಯನೇ. ಚಿಕ್ಕಂದಿನಿಂದ ನಾಟಕದ ಕ್ಷೇತ್ರದಲ್ಲಿ ನನಗೆ ವಿಪರೀತ ಆಸಕ್ತಿ. ಅದು ತಂದೆಯವರಿಂದ ಬಹುಶಃ ಬಳುವಳಿಯಾಗಿ ಬಂದದ್ದು. ತಂದೆಯವರು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರು ಹಳ್ಳಿನಲ್ಲಿ. ಅಪ್ಪನ ಹೆಸರು ಸರ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ. ಆಮೇಲೆ ಅವರು ಸಾಕಷ್ಟು ಸಮಯ ಆದಮೇಲೆ ಸನ್ಯಾಸ ದೀಕ್ಷೆಯನ್ನು ತಗೊಂಡು ನಿತ್ಯಾನಂದ ಸರಸ್ವತಿಗಳಾಗಿದ್ದರು. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಿಂದಿ ಮತ್ತು ಸಂಸ್ಕೃತ, ಕನ್ನಡ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದವರು. ನಮಗೆ ಇನ್ನೂ ನೆನಪಿದೆ, ನನಗೆ ನಾವೆಲ್ಲ ಶಾಲೆಗೆ ಹೋಗ್ತಾ ಇದ್ದ ದಿವಸಗಳು, ಭಾನುವಾರದ ದಿನ ಶಾಲೆಗೆ ಕಾಲೇಜಿಗೆ ರಜೆ ಇದ್ದ ಸಂದರ್ಭದಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡು ಸಂಸ್ಕೃತ ನಾಟಕಗಳನ್ನು ಅಥವಾ ಹಿಂದಿ ನಾಟಕಗಳನ್ನು ಬಹಳ ಭಾವಪೂರ್ಣವಾಗಿ ಓದಿ ಅವುಗಳನ್ನು ವಿವರಿಸ್ತಾ ಇದ್ದರು. ಇದು ನನ್ನ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತು. ಎಷ್ಟು ಭಾವಪೂರ್ಣವಾಗಿ ಅವರು ಹೇಳ್ತಾ ಇದ್ರು ಅಂತಂದರೆ, ಅವರ ಕಣ್ಣುಗಳು ಹಾಕಿ ಬಹಳ ಪ್ರಖರವಾಗಿ ಇದ್ವು, ತೇಜಸ್ವಿ ಕಣ್ಣುಗಳು, ಮುಖ. ಅವ್ರು ಹೇಳ್ತಾ ಇದ್ರು, ತನ್ಮಯರಾಗಿ ನಾವೆಲ್ಲರೂ ಕೂತು ಕೇಳಿಸ್ಕೊತಾ ಇದ್ವಿ. ಅದನ್ನೆಲ್ಲ ವಿವರಿಸ್ತಾ ಇದ್ರು. ಹೀಗೆ ಹೇಳೋದನ್ನು ನಾನು ಕಲಿಬೇಕು, ನಾನು ಹೀಗೆ ಹೇಳಬೇಕು ಒಂದಲ್ಲ ಒಂದು ದಿನ ಅನ್ನೋಂಥ ಆಸೆ ಆ ಕಾಲದಿಂದಲೇ ನನ್ನ ಮನಸ್ಸಿನಲ್ಲಿ ಬೇರೂರಿತ್ತು. ಹಾಗೆ ಶಾಲೆ ಕಾಲೇಜುಗಳಲ್ಲಿ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ. ಅಕ್ಕ ನಳಿನಿ ಮೂರ್ತಿ, ಅವಳು ಹವ್ಯಾಸಿ ರಂಗಭೂಮಿಯ ದೊಡ್ಡ ಹೆಸರು. ಆ ಕಾಲಕ್ಕೆ 80-90ರ ದಶಕದಲ್ಲಿ ಸುಮಾರು ನಾಟಕಗಳಲ್ಲಿ ಅವಳು ಅಭಿನಯಿಸಿದ್ದಾಳೆ. ಏಜಿಸ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ಲು. ಅಲ್ಲಿ ಅಬ್ಬೂರು ಜಯತೀರ್ಥ ಅವರಿದ್ದರು. ಅವರ ನಾಟಕಗಳಲ್ಲಿ ಅಕ್ಕ ಪಾತ್ರ ವಹಿಸ್ತಾ ಇದ್ಲು. ಅವಳ ಜೊತೆಗೆ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ತಾಲೀಮಿನ ಕೊಠಡಿಗೆ ಹೋಗ್ತಾ ಇದ್ದೆ. ನೋಡ್ತಾ ನೋಡ್ತಾ ಮತ್ತಷ್ಟು ಆಸೆ ಜಾಸ್ತಿ ಆಗ್ತಾ ಹೋಯಿತು. ಹಾಗೆ ನಾಟಕಗಳಲ್ಲಿ ಆಸಕ್ತಿ ಬೆಳೆದದ್ದು. ಆಮೇಲೆ ಕನ್ನಡ MA ಮಾಡಿದೆ. ಕನ್ನಡ MA ಓದ್ತಾ ಇದ್ದ ಸಂದರ್ಭದಲ್ಲಿ ಸೆಂಟ್ರಲ್ ಕಾಲೇಜಿನಿಂದ ಉಲ್ಲಾಳ್ ಶೀಲ್ಡ್ಗೆ ಒಂದು ನಾಟಕವನ್ನು ಮಾಡಬೇಕು ಅಂತ ಹೇಳಿ ಒಂದು ಪ್ರಸ್ತಾಪ ಬಂತು. ಆಗ ನಮ್ಮ ವಿದ್ಯಾಗುರುಗಳಾಗಿದ್ದಂತಹ ಮರುಳು ಸಿದ್ದಪ್ಪನವರು, ನೀವು ನಾಟಕದಲ್ಲಿ ಆಸಕ್ತಿ ಇದೆ ನಿಮಗೆ, ನೀವು ಪಾರ್ಟ್ ಮಾಡಿ,
ನಾವು ಸೆಂಟ್ರಲ್ ಕಾಲೇಜಿಂದ ವಿಶೇಷವಾಗಿ ಕನ್ನಡ ಅಧ್ಯಯನ ಕೇಂದ್ರದಿಂದ ನಾವು ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾಟಕನ ಮಾಡಿಸೋಣ ಅಂಥೇಳಿ ಕಾವ್ಯಂ ರಾಜಗೋಪಾಲ ಅವರು ಆ ನಾಟಕವನ್ನು ನಿರ್ದೇಶನ ಮಾಡಿದ್ರು. ನಾಟಕ ಲಂಕೇಶರ ಕ್ರಾಂತಿ ಬಂತು ಕ್ರಾಂತಿ. ಅದರಲ್ಲಿ ಮುಖ್ಯ ಪಾತ್ರವನ್ನು ನನಗೆ ಕೊಟ್ಟಿದ್ದರು. ಭಗವಾನ್, 19 ವಯಸ್ಸು, ನನ್ನ ವಯಸ್ಸಿಗೆ ಮೀರಿದ ಪಾತ್ರ. ಆದರೆ ಕಾಲೇಜ್ ಮಟ್ಟದಲ್ಲಿ ಆದ್ದರಿಂದ ಅದು ಅಲ್ಲಿಗೆ ಹೊಂದ್ಕೊಳ್ತಾನೆ ಇತ್ತು. ಅದು ನನ್ನ ಮೊದಲ ಬಹಳ ಮುಖ್ಯವಾದಂತಹ ರಂಗಪ್ರಯೋಗ. ಶಾಲಾ ಕಾಲೇಜು ದಿನಗಳಲ್ಲೇ ನಾಟಕಗಳಲ್ಲಿ ತುಂಬಾ ಆಸಕ್ತಿ, ಬಣ್ಣದ ಲೋಕ ಅಂತ ಸೆಳೆದಾಗ ಈ ಕಡೆ ಅಂದ್ರೆ ಆಸಕ್ತಿ ಕಡಿಮೆ ಆಗೋದು ಬಹಳ ಸಹಜ. ಅದು ಆದ್ರೆ ನೀವು ಅಂದ್ರೆ ಯಾವಾಗ್ಲೂ ರ್ಯಾಂಕ್ ಸ್ಟೂಡೆಂಟೇ ಆಗಿದ್ರ ಸರ್? ಹಾಗಾದ್ರೆ ಇದು ಏನಾಗಿ ಹೋಯ್ತು ಅಂತಂದ್ರೆ, ನಾಟಕ ಅದು ಸಾಹಿತ್ಯದ ಪ್ರಕಾರವೇನೆ. ನಾಟಕವನ್ನು ನಾನು ಒಂದು ರಂಗ ಪ್ರಯೋಗವಾಗಿ ಅದರಲ್ಲಿ ತೊಡಕೊಳ್ಳೋದು ಒಂದು ಮುಖ, ಸಾಹಿತ್ಯ ಕೃತಿಯಾಗಿ ಅದನ್ನು ಅಧ್ಯಯನ ಮಾಡೋದು ಇನ್ನೊಂದು ಮುಖ. ಅದು ಎರಡರಲ್ಲೂ ನನಗೆ ವಿಪರೀತ ಆಸಕ್ತಿ ಇತ್ತು. ಕಾಲೇಜಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಓದುವಾಗಲೂ, MA ಮಾಡುವಾಗಲೂ, ಆನರ್ಸ್ ಮಾಡುವಾಗಲೂ ಕೂಡ ನಾನು ವಿಶೇಷ ಅಧ್ಯಯನಕ್ಕೆ ಆರಿಸ್ಕೋತಾ ಇದ್ದಿದ್ದು ನಾಟಕದ ವಸ್ತುವನ್ನೇ. ಇಲ್ಲ ಟ್ರಾಜಿಡಿ ಆಗ್ಬೋದು ಅಥವಾ ಸಂಸ್ಕೃತ ನಾಟಕ ಆಗ್ಬೋದು, ಹೀಗೆ. ಸರ್, ಒಟ್ಟಾರೆ ಹೌದು, ರಂಗಭೂಮಿಯ ಒಡನಾಟದ ಜೊತೆಗೆ ಹೆಜ್ಜೆ ಇಟ್ಟದ್ದು, ದೂರದರ್ಶನದಲ್ಲಿ ದೊಡ್ಡ ಮಟ್ಟದ ಕಾರ್ಯನಿರ್ವಹಿಸ್ತಾ ರಂಗಭೂಮಿಯ ಅಥವಾ ನಾಟಕಗಳ ವಿಭಾಗವನ್ನು ನೀವು ನಿಭಾಯಿಸಿದ್ದು, ಅದೆಲ್ಲವೂ ಒಂದು ಹಂತ. ತುಂಬ ಜನ ಅಂದರೆ ಪರದೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನುವಂಥ ಆಸಕ್ತಿಯೂ ಕೂಡ ಇರುತ್ತೆ. ಆದರೆ ನಿಮ್ಮನ್ನು ಇವಾಗ ನೋಡಿದರೂ ಕೂಡ ಯು ಲುಕ್ ಆ್ಯಸ್ ಎ ಹೀರೋ, ಆಲ್ವೇಸ್ ಹೀರೋ ಅನ್ನೋ ಥರ. ಸೊ ನಿಮಗೆ ಅಂದರೆ ಅಂಥ ಅವಕಾಶಗಳು ನಿಮ್ಮ ಇಡೀ ಅಲ್ಲಿಯವರೆಗೂ ಜರ್ನಿ ಏನಾಗಿದೆ ಅಂಥ ಆಫರ್ಗಳು ಬಂದಿರಲಿಲ್ವಾ ಸರ್? ದಾರಿಗಳು ಹೊರಳಿದ್ದು ಹೇಗೆ ಅನ್ನೋದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿಬಿಡ್ತೀನಿ. ಕನ್ನಡ MA ಮಾಡಿದ್ನ, ಅದರಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ್ದೆ. ಕಾರಣಾಂತರದಿಂದ 3 ವರ್ಷ ನನಗೆ ಕೆಲಸ ಸಿಗಲಿಲ್ಲ. ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಆ ಸಂದರ್ಭದಲ್ಲಿ ಏನಾಯಿತು, ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದಲ್ಲ, ಪ್ರಸನ್ನ ಅಂತ ನಮ್ಮ ನಾಟಕದ ನಿರ್ದೇಶಕರು, ಬಹಳ ಒಳ್ಳೆಯ ನಿರ್ದೇಶಕರು, ಸಮುದಾಯ ತಂಡದಲ್ಲಿ ಇದ್ದವರು. ಅವರು ನನಗೊಂದು ದಿವಸ ಸೆಂಟ್ರಲ್ ಕಾಲೇಜಲ್ಲಿ ಸೇಕೆ ಹೇಳಿದ್ರು, ಯಾಕೆ ಸಮಯ ಹಾಳು ಮಾಡ್ಕೋತಾ ಇದೆಯಾ, ದಾರಿ ಬದಲಾಯಿಸ್ಕೋ, ಒಂದೇ ಏನು ಮೇಷ್ಟ್ರಾಗ್ಬಿಟ್ರೆ ನಿನ್ನ ಜೀವನ ಉದ್ಧಾರ ಆಗ್ಬಿಡುತ್ತಾ, ಇನ್ನೇನು ಮಾಡಬಾರ್ದ ಜೀವನದಲ್ಲಿ. ಈ ದಾರಿನಲ್ಲಿ ನಿನಗೆ ಅವಕಾಶಗಳು ಸಿಗುತ್ತಿಲ್ಲ ಅಂತಂದರೆ ಇನ್ನೊಂದು ದಾರಿ ಪಕ್ಕದಲ್ಲಿದೆ, ಆ ದಾರಿನಲ್ಲಿ ಹೋಗೋದನ್ನು ಕಲಿ. ಒಂದು ದಾರಿ ಮುಚ್ಚೋದು ಮಾತ್ರಕ್ಕೆ ಇನ್ನೊಂದು ದಾರಿ ತೆರಿಬಾರ್ದು ಅಂತ ಇಲ್ಲ. ಹೌದು, ಹೋಗು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗು. ಇಲ್ಲ, ನನಗೆ ಆರ್ಥಿಕವಾಗಿ ಅಂಥ ಕ್ಷಮತೆ ಇಲ್ಲ, ದೆಹಲಿಗೆ ಹೋಗಿ ನಾನು 3 ವರ್ಷ ಅಲ್ಲಿ ಅಧ್ಯಯನ ಮಾಡೋದು ಹೇಗೆ? ಈ ವರ್ಷದಿಂದ ನಮ್ಮ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ನಾಟಕ ಶಾಲೆಗೆ ಹೋಗಿ ಕಲಿತು ಬರೋದಕ್ಕೋಸ್ಕರ 3 ವಿದ್ಯಾರ್ಥಿಗಳನ್ನು ನಮ್ಮ ಸರ್ಕಾರದ ಸಂಸ್ಕೃತಿ ಇಲಾಖೆಯಿಂದ ಆರಿಸಿಬಿಟ್ಟು ಕಳಿಸ್ತಾ ಇದ್ದಾರೆ. ನೀನು ಅದಕ್ಕೆ ಅರ್ಜಿ ಹಾಕು, ಅವಕಾಶ ಸಿಕ್ಕಿದ್ರು ಹೋಗು, ಸಿಗದಿದ್ರೆ ಆಮೇಲೆ ನೋಡೋಣ ಮುಂದೆ ಅಂದರು. ಅವರು ಆಗ ಹಾಗೆ ಹೇಳಿದ ಆ ಭರವಸೆಯ ಮಾತುಗಳು ನನ್ನ ದಾರಿಯನ್ನು ನಾನು ಬದಲಾಯಿಸಿಕೊಳ್ಳೋದಕ್ಕೆ ಕಾರಣವಾದದ್ದು. ಆಗ ನಾನು ಅಲ್ಲಿಗೆ ಅರ್ಜಿನ ಹಾಕ್ಕೊಂಡೆ. ಅದೇ ಸಮಯದಲ್ಲಿ ಗೀಜಗ್ಗನಗೂಡು ಅಂತ, ಇದು 50 ವರ್ಷಗಳ ಹಿಂದಿನ ಕಥೆ ನಾನು ಹೇಳ್ತಾ 76 ಅಥವಾ 77ರಲ್ಲಿ ನಾನು ನಾಟಕ ಶಾಲೆಗೆ ಹೋಗಿದ್ದು ದೆಹಲಿಗೆ. ಅದಕ್ಕೆ ಮೊದಲೇ ಬಹುಶಃ ಈ ಗೀಜಗ್ಗನಗೂಡು ಶೂಟಿಂಗ್ ನಡೀತಿತ್ತು. ಆ್ಯಕ್ಚುಲಿ ಏನಾಯಿತು ಅಂತಂದರೆ, ಆ ಸಿನಿಮಾದಲ್ಲಿ ಮುಖ್ಯ ಪಾತ್ರ ವಹಿಸೋದಕ್ಕೆ ವೈ ಎನ್ ಕೃಷ್ಣಮೂರ್ತಿ ಅವರು ಪ್ರಜಾವಾಣಿ ಸಂಪಾದಕರಾಗಿದ್ದರು. ಅವರು ನನ್ನ ಹೆಸರನ್ನು ಸೂಚಿಸಿದರು. ಆಗ ನಾನು ತುಂಬ ಸಪೋರ ಇದ್ದೆ. ಬಹುಶಃ ನಾಯಕನ ಪಾತ್ರಕ್ಕೆ ನಾನು ಹೊಂದಾಣಿಕೆ ಆಗೋಲ್ಲ, ತೂಕ ಸಾಲದು ಅಂತ ಹೇಳಿ ಆಮೇಲೆ ನಾನೇ ಅವರಿಗೆ ಹೇಳಿದ್ದೆ, ನನಗೆ ಪಾತ್ರ ವಹಿಸೋದಕ್ಕಿಂತಲೂ ನಿರ್ದೇಶನದಲ್ಲಿ ಹೆಚ್ಚು ಆಸಕ್ತಿ, ನಾನು ಸಹ ನಿರ್ದೇಶಕನಾಗಿ ಬರ್ತೇನೆ, ಕೆಲಸ ಮಾಡ್ತೇನೆ, ನನಗೆ ಸಿನಿಮಾದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇದೆ ಅಂತ TS ರಂಗ ಅವರು ನಿರ್ದೇಶನ ಮಾಡಿದ್ರು. TS ರಂಗ, TR ಶಾಮಣ್ಣ ಅವರ ಮಗ. ಅಯ್ಯೋ ಬನ್ನಿ, ಒಳ್ಳೆಯದಾಯಿತು, ಬನ್ನಿ, ನನಗೂ ಒಬ್ಬ ಸಹಾಯಕನ ಅಗತ್ಯ ಇದೆ, ನೀವು ಸಹ ನಿರ್ದೇಶಕರಾಗಿ ಬನ್ನಿ, ಒಂದು ಪಾತ್ರನೂ ಮಾಡಿ ಅಂತ ಹೇಳಿದರು. 76ರ ಕೊನೆ 77ರ ಪ್ರಾರಂಭದಲ್ಲಿ ಆ ಸಿನಿಮಾದ ಚಿತ್ರೀಕರಣ ನಡೆದದ್ದು ಕಾರಾಪುರದ ಕಾಡಿನಲ್ಲಿ. ಆಮೇಲೆ ಆ ಪಾತ್ರನ MK ಶಂಕರ್ ಅಂತ ಅವರು ಆಮೇಲೆ ಪ್ರಸಿದ್ಧ ಜರ್ನಲಿಸ್ಟ್ ಆಗಿದ್ದರು. ಅಶೋಕ್ ಬಾದರ್ದಿನ್ನಿ ಅವನು ಆ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದ. ನಾವು ಇಬ್ಬರೂ ಕೂಡ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಅರ್ಜಿಯನ್ನು ಹಾಕಿದ್ವಿ, ಆದರೆ ಇಬ್ಬರಿಗೂ ಗೊತ್ತಿಲ್ಲ. ಇಬ್ಬರಿಗೂ
ಬೆಂಗಳೂರಿನಿಂದ ಸುದ್ದಿ ಬಂತು, ನಾವು ಕಾರಾಪುರದಲ್ಲಿದ್ದಾಗ ಇಂಥ ದಿನ ನಿಮಗೆ ಸಂದರ್ಶನ ಇದೆ, ನೀವು ಬನ್ನಿ ಅಂತ. ಆಗಲೇ ನಮಗೆ ಗೊತ್ತು ಅವನು ಅಲ್ಲಿಗೆ ಅರ್ಜಿ ಹಾಕ್ಕೊಂಡಿದ್ದಾನೆ ಅಂತ. ಅವನಿಗೆ ನಾನು ಅರ್ಜಿ ಹಾಕ್ಕೊಂಡಿರೋ ವಿಷಯ ಆಗ ಗೊತ್ತಾಗಿದ್ದು. ಅಯ್ಯೋ ನಾವೇ ಪ್ರತಿಸ್ಪರ್ಧಿಗಳಾಗ್ಬಿಟ್ವಲ್ಲಪ್ಪ ಅಂತ ಮಾತಾಡಿಕೊಂಡು ಬಂದು ನಾವು ಇಬ್ಬರು ಸಂದರ್ಶನವನ್ನು ಮುಗಿಸ್ಕೊಂಡು ಮತ್ತೆ ಚಿತ್ರೀಕರಣಕ್ಕೆ ಹೋದ್ವಿ. ಚಿತ್ರೀಕರಣ ನಡೀತಿದ್ದ ಹಾಗೇನೆ ನಮ್ಮಿಬ್ಬರದು ಆಯ್ಕೆ ಆಗಿದೆ ಅಂತ ಸುದ್ದಿ ಬಂತು. ಆಮೇಲೆ ಬಂದು ಅಲ್ಲಿನ ಡಬ್ಬಿಂಗ್ ಕೆಲಸ ಇತ್ಯಾದಿಗಳನ್ನು ಮುಗಿಸ್ಕೊಟ್ಟು ಇಬ್ಬರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋದ್ವಿ. ಅದು ಬದುಕಿನ ಒಂದು ಮುಖ್ಯವಾದ ತಿರುವು ಆ ಘಟ್ಟ ಅದು. ಸರ್, ಅಲ್ಲಿ ಅಂದರೆ NSD ಯಲ್ಲಿ ಕಳೆದಂಥ ದಿನಗಳು ಬಹಳ ಇವತ್ತಿಗೂ ಕೂಡ ಪ್ರತಿಯೊಬ್ಬರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂದರೆ ಡೆಲ್ಲಿಲಿ ಇರುವಂಥದ್ದು, ಅಲ್ಲಿ ಕಲಿಬೇಕು ಅನ್ನೋಂಥದ್ದು ಇವತ್ತಿಗೂ ಬಯಸ್ತಾರೆ. ಆ ದಿನಗಳು ಹೇಗಿದ್ವು ಸರ್? ಅಂದ್ರೆ ಅಲ್ಲಿ ಹಿಂದಿ ಚಿತ್ರರಂಗದವರು ಕೂಡ ಬಂದಿದ್ರು ಅನ್ನೋಂಥದ್ದು, ಅನುಪಮ್ ಖೇರ್ ಆಗಿರಬಹುದು, ನೀನಾ ಗುಪ್ತಾ ಆಗಿರ್ಬೋದು, ಇವರೆಲ್ಲರ ಒಂದು ಹೌದು ಅಲ್ಲಿಂದನೇ. ನೀನಾ ಗುಪ್ತಾ ನನ್ನ ಸಹಪಾಠಿ, ನಮ್ಮ ತರಗತಿಯಲ್ಲೇ ಇದ್ದವರು. ಅಲೋಕ್ನಾಥ್, ನೀನಾ ಗುಪ್ತಾ, ಅನ್ನು ಕಪೂರ್ ಇವರೆಲ್ಲ ನನ್ನ ಸಹಪಾಠಿಗಳು. ನಾನು, ಅಶೋಕ್ ಬಾದರ್ದಿನಿ ಮತ್ತು ನಮ್ಮ ಸುರೇಂದ್ರನಾಥ್. ಹೌದು, ನಾವು ಭಾರತಿ ಅಂತ ನಾವು 4 ಜನ ಕನ್ನಡದವ್ರು ಇದ್ವಿ ಆಗ. ಬಹಳ ಅದ್ಭುತವಾದಂತಹ ಅನುಭವ ಅದು. ಅದಕ್ಕೆ ಸಾಟಿಯಾದ್ದು ಬೇರೆ ಇನ್ನೊಂದಿಲ್ಲ. ಅಂದರೆ ಅಲ್ಲಿ ಇನ್ನೇನಿಲ್ಲ, ಬೆಳಗಿನಿಂದ ಮತ್ತೆ ಬೆಳಗಿನವರೆಗೆ ನಾಟಕ ನಿರಂತರವಾಗಿ ನಿರಂತರವಾಗಿ. ಅದರ ಹೊರತು ಬೇರೆ ಆಲೋಚನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಲೈಬ್ರರಿಯಲ್ಲಿ ನಾಟಕಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯವನ್ನು ಅಧ್ಯಯನ ಮಾಡೋದು, ತರಗತಿಗಳಲ್ಲಿ ಎಲ್ಲ ವಿಭಾಗಗಳ ಬಗ್ಗೆ ಅಲ್ಲಿ ಉಪನ್ಯಾಸಕರು ನಮಗೆ ತಿಳಿಸ್ಕೊಡ್ತಾ ಇದ್ರು. ಅದಾದ ಮೇಲೆ ಮಧ್ಯಾಹ್ನದ ಮೇಲೆ ರಿಹರ್ಸಲ್ಗಳು, ತಾಲೀಮು. ಹಾಗಾಗಿ ಅಲ್ಲಿ ರೆಪರ್ಟ್ರಿ ಅಂದರೆ ವೃತ್ತಿಪರತೆಯ ಒಂದು ಸಂಸ್ಥೆ ಇದೆ ಅಲ್ಲಿ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದೇ ಒಂದು ಭಾಗ ಅದು. ಅಂದರೆ ಇಲ್ಲಿ ನೀವು ಅಧ್ಯಯನವನ್ನು ಮುಗಿಸಿದ ಮೇಲೆ ಅಲ್ಲಿ 1-2 ವರ್ಷ ನೀವು ರೆಪರ್ಟ್ರಿಯಲ್ಲಿ ಕೆಲಸ ಮಾಡಬಹುದು. ಅದು ಸಂಬಳ ಇರುತ್ತೆ ಅಲ್ಲಿ. ಅಲ್ಲಷ್ಟೇನೆ ನಾಟಕಗಳಲ್ಲಿ ಪಾರ್ಟ್ ಮಾಡೋದು, ಬೇರೆ ಬೇರೆ ಲೈಟಿಂಗ್, ಡಿಸೈನಿಂಗ್ ಈ ಕೆಲಸಗಳನ್ನು ಮಾಡೋದು. ಹೀಗೆ ಅಲ್ಲಿ ಅದ್ಭುತವಾದಂತಹ ನಾಟಕಗಳಾದವು. ಬೇಗಂ ಕತ್ತಕ್ಕಿಯ ಮುಖ್ಯಮಂತ್ರಿ ಕನ್ನಡದಲ್ಲಿ ಅತ್ಯಂತ ಜನಪ್ರಿಯವಾದ್ದು. ಅಲ್ಲಿ ಮೊದಲಿಗೆ ಅಲ್ಲಿ ಒಬ್ಬರು ಅದನ್ನು ಮಾಡಿಸಿದ್ರು, ರಣಜಿತ್ ಕಪೂರ್ ಅಂತ ಹೇಳಿ. ಆ ನಾಟಕ ಬೇಗಂ ಕತ್ತಕ್ಕಿಯ, ಹಯವದನ, ಅಂಧಾಯೋಗ್, ತುಘಲಕ್, ಈ ತರಹದ ಬಹಳ ದೊಡ್ಡ ಪ್ರಯೋಗಗಳು ಅವು. ಬಹಳ ಪುರಾಣ ಕಿಲ ಆ ಕೋಟೆಯ ಮುಂಭಾಗದಲ್ಲಿ ತುಘಲಕ್ ನಾಟಕವನ್ನು ಮಾಡಿಸಿದ್ರು. ದೊಡ್ಡ ಸೆಟ್ಗಳನ್ನೆಲ್ಲ ಹಾಕಿ ವೈಭವ ಅಂದರೆ ಅದೊಂದು ಬೇರೆ ಮಟ್ಟದ್ದು. ಸರ್, ಮುಗಿಸಿ ಬಂದ ಮೇಲೆ NSD ಇಂದ ಅಂದರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ನಿಮಗೆ ಬದುಕಿಗೆ ಒಂದಷ್ಟು ಪಾಠ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ರು. ಅಲ್ಲಿಂದ ಬಂದಮೇಲೆ, ಯಾಕಂದರೆ MAನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಾಗಲೂ 3 ವರ್ಷ ಕಾದೆ ಅಂತ ಹೇಳಿದ್ರಿ. ಅಲ್ಲಿಂದ ಬಂದಮೇಲೆ ಬದುಕಿನಲ್ಲಿ ಏನು ಸರ್ ಕೆಲಸ ಅನ್ನೋದಕ್ಕೆ, ಅಥವಾ ಮೇಸ್ಟ್ರು ಕೆಲಸ ಅಂತ ಏನಾದರೂ ಮಾಡಿದ್ರಾ, ಅಥವಾ ಕಂಪ್ಲೀಟ್ಲಿ ನೀವು ಆ್ಯಕ್ಟಿಂಗ್ ಅಂತಲೇ ಅದ್ರ ಕಡೆಗೆ ಬಂದ್ರಾ, ಅಥವಾ ನಿರ್ದೇಶಕರಾದ್ರ? ಅಲ್ಲಿಂದ ಬಂದಿದ್ದು 80ರಲ್ಲಿ ಬಂದೆ. ಓಕೆ. ಬಂದಾಗ ಆಗ ಬರೀ ನಾನು MA ಪದವೀಧರನಾಗಿರಲಿಲ್ಲ, NSD ಪದವೀಧರ ಕೂಡ ಆಗಿದ್ದೆ. ಹಾಗಾಗಿ ತಾನಾಗೆ 1-2 ಅವಕಾಶಗಳು ಬಂದು ನಮ್ಮಲ್ಲಿಗೆ ಬನ್ನಿ. ಏನಂದ್ರೂ ಕನ್ನಡ ಪಾಠವನ್ನು ಮಾಡೋದರ ಜೊತೆಗೆ ನಾನು ನಾಟಕಗಳನ್ನು ಕೂಡ ಮಾಡಿಸಬಹುದು ಅನ್ನೋದು. ಆ ತರಹದ ಒಂದು ಇದರಿಂದ ಹಾಗೆ ಅವಕಾಶಗಳು ಬಂದು. ಕೆಲವು ದಿನಪತ್ರಿಕೆಯಲ್ಲಿ ಅವಕಾಶ ಬಂತು, ಸಬ್ ಎಡಿಟರ್ ಆಗಿ ನನಗೆ ಕೆಲಸವನ್ನು ಆಫರ್ ಮಾಡಿದ್ರು. ಯಾಕೋ ಮನಸ್ಸಿಗೆ ಒಗ್ಗಲಿಲ್ಲ. ನನಗೆ ಬೇಕು ಅಂದಾಗ ನನಗೆ ಕೆಲಸ ಸಿಗಲಿಲ್ಲ. ಈಗ ನಾನು ಸ್ವತಂತ್ರವಾಗಿ ನನ್ನ ಬದುಕನ್ನು ನಾನು ರೂಪಿಸ್ಕೊಳ್ಳೋದಕ್ಕೆ ಹೊರಟಿದ್ದೇನೆ. ಈಗ ಅದನ್ನು ಒಪ್ಕೊಂಡು ಹೊರಟು ಹೋದರೆ ನನ್ನ ಕನಸುಗಳು ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತವೋ ಅನ್ನೋಂಥ ಭಯ. ಏನೇನೋ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೇನೆ. ಅಲ್ಲಿ ರೆಪರ್ಟ್ರಿಗೂ ಸೇರಲಿಲ್ಲ. ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡಬೇಕು, ನಾಟಕಗಳನ್ನು ಮಾಡಿಸಬೇಕು, ಆ ಕನಸುಗಳನ್ನು ಇಟ್ಕೊಂಡು ಬಂದಿದ್ದೇನೆ. ಅವು ಹಾಗೆ ಉಳ್ಕೊಂಡ್ಬಿಟ್ರೆ ಆ ಭಯಕ್ಕೆ ಯಾವ ಕೆಲಸನೂ ಒಪ್ಕೊಳ್ಳಿಲ್ಲ. ಓನೋ ಥರದಲ್ಲ ಏನು ಬರಲಿಲ್ಲ. ಒಂದು 3-4 ಅವಕಾಶಗಳಂತೂ ಹುಡುಕೊಂಡು ಬಂದು, ಇಲ್ಲ ನಾನು ಮಾಡಲ್ಲ, ಕೆಲಸಕ್ಕೆ ಸೇರಿಕೊಳ್ಳೋದಿಲ್ಲ. ಅಗತ್ಯ ಇತ್ತು ಮನೆಯ ಪರಿಸ್ಥಿತಿಯ ದೃಷ್ಟಿಯಿಂದ, ಮತ್ತು ವೈಯಕ್ತಿಕವಾಗಿ ಕೂಡ. ಏನು ಅಂದರೆ ಏನು ಹಣ ಇರ್ತಿರ್ಲಿಲ್ಲ.
ಅಲ್ಲಿ ದೆಹಲಿನಲ್ಲೂ ಸಾಕಷ್ಟು ಕಷ್ಟಪಟ್ಟೆ ನಮ್ಮ ಕೋರ್ಸನ್ನು ನಾವು ಮುಗಿಸ್ಕೊಂಡು ಬಂದದ್ದು. ಅಲ್ಲಿ ಸ್ಕಾಲರ್ಶಿಪ್ಗಳು ಸರಿಯಾಗಿ ಸಮಯಕ್ಕೆ ಬರದೇನೆ ಪ್ರಾರಂಭದಲ್ಲಿ ಉಪವಾಸ ಇದ್ದ ದಿವಸಗಳೂ ಇದೆ. ಏನೋ ಒಂದು ಹಠದ ಮೇಲೆ ನಾವು ಇದನ್ನು ಮುಗಿಸ್ಲೇಬೇಕು ಅಂತ ನಾನು ಬಾದರ್ದೀನಿ. ಅಲ್ಲಿ ನಿಂತಿದ್ದು ಬಹುಶಃ ಸ್ವಲ್ಪ ಹಳ್ಳೆದೇವರಾಗಿದ್ದರೆ ಅಥವಾ ಈ ಮಟ್ಟದ ಒಂದು ರಂಗಭೂಮಿಯನ್ನೇ ಅಪ್ಪಿಕೋಬೇಕು ಅನ್ನೋಂತಹ ಒಳಗೆ ಒಂದು ಹಂಬಲ ಇಲ್ಲದೆ ಹೋಗಿದ್ರೆ ಬಹುಶಃ ಬಂದುಬಿಡ್ತಿದ್ವಿ. ಪರಿಸ್ಥಿತಿ ಹಾಗಿತ್ತು ಅಲ್ಲಿ. ಆದರೆ ನಿಂತ್ವಿ. ಆ ಕಷ್ಟದ ಸಮಯ ಹೋಯಿತು. ಅದೂ ಎಲ್ಲ ಅಷ್ಟೇ ಅಲ್ವಾ. ಯಾವ ಕಷ್ಟವೇ ಆಗಲಿ ಸುಖವೇ ಆಗಲಿ ಯಾವುದು ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಆ ಗಳಿಗೆಗಳು ಜಾರ್ತಾ ಇರುತ್ತವೆ, ಹೊಸ ಕಾಲ ಬರ್ತಾ ಇರುತ್ತೆ. ಅದಕ್ಕೆ ನಾವು ಹೊಂದಿಕೊಂಡು ನಡೀತಾ ಇರಬೇಕು. ಆಮೇಲೆ ನಟನಾಗಿದ್ದು ಕೂಡ ಅಲ್ಲಿ ಆಕಸ್ಮಿಕವೇ. ನನಗೆ ಹೆಚ್ಚಿಗೆ ನಿರ್ದೇಶನದ ಕಡೆಗೆ ನನಗೆ ಒಲವಿದ್ದದ್ದು. ನಿರ್ದೇಶನ ಮತ್ತು ಲೈಟಿಂಗ್ ಈ ವಿಚಾರಗಳಲ್ಲಿ ನನಗೆ ಹೆಚ್ಚು ಆಸಕ್ತಿ ಇದ್ದದ್ದು. ಆದರೆ ಅಲ್ಲಿ ತುಂಬ ದೊಡ್ಡ ಕಥೆಗಳು. ಸುಮ್ಮನೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹಿಂದಿ ಭಾಷಿಕರಲ್ಲದವರಿಗೆ ಅವಕಾಶಗಳು ಕಡಿಮೆ. ಏನಂದ್ರೆ ಅಲ್ಲಿ ಹಿಂದಿಲಿ ನಾಟಕಗಳಾಗ್ತಾ ಇದ್ದಿದ್ದು. ಸಹಜವೇ ಯಾವುದೋ ಒಂದು ಭಾಷೆನಲ್ಲಿ ಆಗಬೇಕು. ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ನಾಟಕಗಳನ್ನು ಮಾಡಿಸಬೇಕು ಎಲ್ರಿಗೋಸ್ಕರ ಅಂತ ಅನ್ನೋದು ಅದು ಕಷ್ಟವೇನೆ. ಆದರೆ ಹಿಂದಿ ಭಾಷೆಯಲ್ಲಿ ಮಾಡಿಸಿದಾಗ ಬೇರೆ ಭಾಷೆಯವರಿಗೆ ಅದರಲ್ಲಿ ಅಭಿನಯಿಸೋದಕ್ಕೆ ನೀವು ಅವಕಾಶ ಕೊಡಬೇಕು. ಅದನ್ನು ಮಾಡ್ತಾ ಇರಲಿಲ್ಲ ನಿರ್ದೇಶಕರು. ಯಾಕೆಂದರೆ ಅವ್ರ ನಾಟಕ ಚೆನ್ನಾಗಿ ಬರಬೇಕೆ. ಈಗ ನನಗೆ ಹಿಂದಿ ಸಂಭಾಷಣೆ ಕೊಟ್ಟು ನಾನು ಅದನ್ನು ಸರಿಯಾಗಿ ಹೇಳದೆ ಹೋಗ್ಬಿಟ್ರೆ, ಅಥವಾ ಯಾರೋ ತಮಿಳ್ನಾಡಿನಿಂದ ಬಂದು ಹುಡುಗನಿಗೆ ಹಿಂದಿ ಸಂಭಾಷಣೆ ಸರಿಯಾಗಿ ಹೇಳೋದಕ್ಕೆ ಬರದೆ ಹೋದರೆ ನಾಟಕದ ಇದು ಹಾಳಾಗುತ್ತೆ, ಪ್ರದರ್ಶನ ಹಾಳಾಗುತ್ತೆ, ಕೆಟ್ಟ ಹೆಸರು ನಿರ್ದೇಶಕನಿಗೆ ಬರುತ್ತೆ. ಹಾಗಾಗಿ ಏನಾಗೋದು, ಅನಿವಾರ್ಯವಾಗಿ ಎಲ್ಲ ಹಿಂದಿ ಭಾಷೆಯ ನಟರನ್ನೇ ಅವ್ರು ಆರಿಸ್ಕೋತಾ ಇದ್ರು. ಅಲೋಕ್ನಾಥ್, ಅನ್ನು ಕಪೂರ್, ನೀನಾ ಗುಪ್ತಾ, ಇನ್ನೊಬ್ಬ ಮತ್ತೊಬ್ಬ, ಹೀಗೆ. ಆಗ ನಾವು ಸ್ವಲ್ಪ ಬಂಡಾಯ ನಾವು ಸ್ವಲ್ಪ ಸಿಡಿದ್ವಿ ಅನ್ನೋದಕ್ಕಿಂತ ನಮ್ಮ ಅಹವಾಲನ್ನು ಅವರ ಮುಂದೆ ಇಟ್ವಿ. ಇದು ಹೀಗಾದ್ರೆ ನಮಗೆ ಕಷ್ಟ ಆಗುತ್ತೆ. ಈಗ ನಟನ ಆಗಬೇಕು ಅಂತ ಅಶೋಕ್ ಬಾದರ್ದೀನಿ, ನನಗಾದರೆ ನಿರ್ದೇಶನದಲ್ಲಿ ಆಸಕ್ತಿ. ಆತ ನಟನ ಆಗಬೇಕು ಅಂತ ಅದ್ಭುತ ನಟ ನಮ್ಮ ಅಶೋಕ. ಅವಕಾಶ ಸಿಗದಿದ್ರೆ ಅವನ ಪ್ರತಿಭೆಯನ್ನು ಅವನು ಹೇಗೆ ತೋರಿಸ್ತಾನೆ? ಗೊತ್ತಾಗಬೇಕಲ್ಲ ಇವನಲ್ಲಿ ಇಂಥ ಪ್ರತಿಭೆ ಇದೆ ಅಂತ. ಒಬ್ಬ ನಿರ್ದೇಶಕರ ಜೊತೆಗೆ ನನ್ನ ಒಂದು ಜಗಳವೇ ಆಯಿತು. ಒಂದು ನಾಟಕವನ್ನು ಮಾಡಿಸ್ತಾ ಇದ್ರು, ಎನಿಮಿ ಆಫ್ ದ ಪೀಪಲ್ ಅಂತ. ಆ ಸಂದರ್ಭದಲ್ಲಿ ಬೇರೆ ಎಲ್ಲರ ಮುಖವಾಣಿಯಾಗಿ ನಾನು ಮಾತಾಡೋದಕ್ಕೆ ಹೋಗಿ ನಾನೇ ಸಿಕ್ಕಾಕೊಂಡೆ. ಕೊನೆಗೆ ನನಗೆ ಮುಖ್ಯ ಪಾತ್ರನ ಕೊಟ್ಬಿಟ್ರು ಅವರು. ಆ ಮುಖ್ಯ ಪಾತ್ರದಲ್ಲಿ 15-16 ಪುಟದ ಒಂದು ದೊಡ್ಡ ಭಾಷಣ ಇತ್ತು ಹಿಂದಿ. ಒಂದರ ಸೇಡು ತೀರಿಸ್ಕೊಳ್ಳೋ ರೀತಿಯಲ್ಲಿ ನನ್ನನ್ನು ಆ ಪಾತ್ರಕ್ಕೆ ಅವರು ಆಯ್ಕೆ ಮಾಡಿದ್ರು. ಇದು ಸರಿ ಅಲ್ಲ, ಇದು ನಾನು ಬೇರೆಯವ್ರ ಪರವಾಗಿ ಮಾತಾಡಿದ್ದು, ನನಗೆ ಯಾಕೆ ಈ ತರಹದ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ? ನಾನು ಸ್ಟೇಜು ಲೈಟ್ಸು ನೋಡ್ಕೋತೀನಿ, ನನಗೆ ಅದರಲ್ಲಿ ಹೆಚ್ಚು ಆಸಕ್ತಿ. ಓಹೋ, ಹೆದರ್ಕೊಂಡ್ಬಿಟ್ಯೋ? ದೊಡ್ಡದಾಗಿ ಮಾತಾಡ್ತಾ ಇದ್ದೆ ಮೊನ್ನೆ ಮೀಟಿಂಗಲ್ಲಿ, ಹೆದರ್ಬಿಟ್ಯೋ? ಡರ್ಬೋಕ್ ಅಂತೆಲ್ಲ ಬೈದರು. ಕೆರಳು ಬಿಡ್ತು. ಆಯ್ತು ಸರ್, ಮಾಡ್ತೀನಿ. ಬಂಡ ಧೈರ್ಯದ ಮೇಲೆ ಮಾಡ್ತೀನಿ ಅಂತ ಒಪ್ಕೊಂಡೆ. 2 ಟೀಮ್ ಮಾಡಿದ್ರು. ಹಿಂದಿ ಭಾಷಿಕರದ್ದು ಒಂದು ಟೀಮು, ನಮ್ಮದು ಒಂದು ಟೀಮು. ಹಿಂದಿ ಮಾತೃಭಾಷೆ ಅಲ್ಲದೆ ಇರೋಂಥವ್ರದ್ದೇ ಒಂದು ಟೀಮ್. ಡಬಲ್ ಕ್ಯಾಸ್ಟಿಂಗ್ ಅಂತೀವಿ. ಇಬ್ಬರು ಮಾಡೋದು. ಅವ್ರು 2 ದಿವಸ, ನಾವು 2 ದಿವಸ ಈ ರೀತಿ ಪ್ರದರ್ಶನ ಮಾಡೋದು. ಅಲ್ಲೂ ಸುಮಾರು ಬೇರೆ ಬೇರೆ ತರಹದ ಘಟನಾವಳಿಗಳು ನಡೆದವು. ನಮಗೆ ಮುಜುಗರ ಆಗುವಂತಹ, ಹಿಂಸೆ ಆಗುವಂತಹ ಪ್ರಸಂಗಗಳಾದವು. ಅದೆಲ್ಲನ ನುಂಗಿಕೊಂಡು ನಾವು ಮಾಡಿದ್ವಿ. ನಾಟಕ ಅದ್ಭುತವಾಗಿ ಬಂತು. ಆವಾಗಲೇ ನಾನು ನಟನಾಗಿ ಅಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಶ್ರೀನಿವಾಸ್ ಪ್ರಭು ಒಬ್ಬ ನಟ ಅಂತ ಸಾಬೀತಾಗಿದ್ದು ಅಲ್ಲಿ. ನನಗೂ ಗೊತ್ತಿರಲಿಲ್ಲ. ಅದನ್ನು ನನ್ನ ಆತ್ಮಶೋಧನೆ ಒಂದು ರೀತಿಯಲ್ಲಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದರೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾನು ಒಂದು ಪಾತ್ರವನ್ನು ನಿಭಾಯಿಸಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದ್ದೆ. ನಂಬಿಕೆ, ಒಂದು ಆತ್ಮವಿಮರ್ಶೆ ಮಾಡಿಕೊಂಡಾಗ ನನ್ನ ಸಾಮರ್ಥ್ಯ ಏನೋ ನನಗೆ ಗೊತ್ತಿರಲ್ಲ. ಈ ತರಹದ ಯಾವುದೋ ಒಂದು ಪ್ರಸಂಗ ಬಂದಾಗ ಮಾತ್ರ ಅದು ನಮಗೆ ಗೋಚರ ಆಗುತ್ತೆ. ಅರೆ, ಹಾಗಾದ್ರೆ ನಾನು ಮಾಡಬಲ್ಲೆ, ಯಾವುದೋ ಬೇರೆ ಭಾಷೆಯ ನಾಟಕವನ್ನೇ ಮಾಡಬಲ್ಲೆನಾದರೆ
ಓ ಹಾಗಾದರೆ ನಾನು ಇನ್ನು ನಟನೆಯನ್ನು ಗಂಭೀರವಾಗಿ ತಗೋಬೇಕು. ಅಯ್ಯೋ ಸರ್, ಆದರೂ ಕೂಡ ಅಂದರೆ ರಂಗಭೂಮಿ ಆಗಿರಬಹುದು, ಸಿನಿಮಾ ಸೀರಿಯಲ್ ಆಗಿರಬಹುದು, ಬಹುತೇಕ ಆ ಕ್ಷೇತ್ರಕ್ಕೆ ಬರುವಂಥವರ ಮೊದಲ ಆಯ್ಕೆ ಅಂದರೆ ತೆರೆ ಮೇಲೆ ಮಿಂಚಬೇಕು ಅನ್ನೋಂಥದ್ದು ಬಹಳ ಜನರ ಆಯ್ಕೆ ಆಗಿರುತ್ತೆ. ಆದರೆ ನಿಮಗೆ ತೆರೆಯ ಹಿಂದೆ ಅಂದರೆ ನಾಟಕಗಳ ರಚನೆ ಆಗಿರ್ಬೋದು, ನಿರ್ದೇಶನ ಆಗಿರಬಹುದು, ಇದರಲ್ಲಿ ಹೆಚ್ಚು ಆಸಕ್ತಿ ಅಂದರೆ ನಿಮ್ಮ ಸಾಹಿತ್ಯದ ಅಧ್ಯಯನ, ಓದು ಅನ್ನೋದು ಇದಕ್ಕೆ ಪ್ರೇರೇಪಣೆ ಕೊಡ್ತಾ ಇತ್ತು. ಖಂಡಿತವಾಗ್ಲೂ ಸಾಹಿತ್ಯನೇ ಹೇಳದ್ನಲ್ಲ ಮೊದಲಿಂದ, ಕನ್ನಡ ಸಾಹಿತ್ಯ, ಕನ್ನಡ ಭಾಷೆಗಳ ಮೇಲೆ ವಿಪರೀತ ಒಲವು, ಆ ಸಾಹಿತ್ಯ ಕೃತಿಗಳನ್ನು ಓದೋದು ಅದೇ ನಮ್ಮ ಮುಖ್ಯ ಇದು. ಹಾಗಾಗಿ ಹೆಚ್ಚಿನ ಗಮನ ಆ ಕಡೆಗೆ ಇದ್ದಿತ್ತು. ಇದು ಒಂದು ರೀತಿಯ ಹೊರಳು. ಅಂದರೆ ಆ ಪ್ರೊಸೆಸ್ ಹೇಗಿರ್ತಿತ್ತು ಸರ್? ಒಂದು ಕಥೆಯನ್ನು ತೆಗೆದುಕೊಂಡಾಗ ಆಗಿರಬಹುದು, ಒಂದು ಕಾದಂಬರಿ, ಇದು ನಾಟಕಕ್ಕೆ ತಂದಾಗ ಹೇಗಿರುತ್ತೆ ಅಂದರೆ ನಾಟಕಕ್ಕೆ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಬೇಕಾಗಿರುವಂಥದ್ದು ಹೇಗಿರ್ತಿತ್ತು ಸರ್ ಆ ಪ್ರೊಸೆಸ್? ತುಂಬ ಒಳ್ಳೆ ಪ್ರಶ್ನೆನೇ ಈಗ ನೀವು ಕೇಳಿದ್ರಿ. ಇದು ಇನ್ನೊಂದು ನನ್ನ ವಿಶೇಷವಾದ ಪ್ರಯತ್ನ. ಅದು ಕನ್ನಡದಲ್ಲಿ ನಾಟಕಗಳಿಲ್ಲ ಅನ್ನೋದು ಒಂದು ಮಾತಿದೆ, ನಾನು ಒಪ್ಪಲ್ಲ ಅದನ್ನು. ನಾಟಕಗಳು ಬೇಕಾದಷ್ಟಿದೆ. ನಾನು ಯಾವ ಮಾತನ್ನು ಒಪ್ತೀನಿ ಅಂತಂದರೆ, ನನ್ನ ಅಭಿರುಚಿಗೆ ಹೊಂದುವಂತಹ ನಾಟಕಗಳು ಹೆಚ್ಚಿನ ಸಂಖ್ಯೆಯಲ್ಲಿಲ್ಲ ಅಂತ ಯಾವ ನಿರ್ದೇಶಕ ಬೇಕಾದರೂ ಹೇಳ್ಕೋಬಹುದು. ಯಾಕೆಂದರೆ ನನಗೆ ನನ್ನದೇ ಮಾನದಂಡಗಳಿರುತ್ತೆ, ನನ್ನದೇ ಒಂದು ಅಭಿರುಚಿ ಇರುತ್ತೆ. ಅದಕ್ಕೆ ತಕ್ಕಂತಹ ಸಾಹಿತ್ಯ ಕೃತಿಗಳು ಇಲ್ಲ ಅಂತ ಬೇಕಾದ್ರೆ ನಾನು ಹೇಳ್ಬೋದು. ಕನ್ನಡದಲ್ಲಿ ನಾಟಕಗಳಿಲ್ಲ ಅಂತ ಸಾರಾಸಗಟಾಗಿ ಹೇಳೋದಕ್ಕೆ ಬರಲ್ಲ, ಬೇಕಾದಷ್ಟಿದೆ. ಹಾಗಾದಾಗ ನಾನು ನನ್ನ ಅಭಿರುಚಿಗೆ ಹೊಂದುವಂತಹ ನಾಟಕವನ್ನು ಮಾಡಿಸಬೇಕು ಅಂದಾಗ ನನಗೆ ಸ್ವತಂತ್ರವಾಗಿ ನಾಟಕವನ್ನು ಬರೆಯೋ ಕ್ಷಮತೆ ಇಲ್ಲ. ನಾನು ಅದನ್ನು ಇನ್ನೂ ರೂಢಿಸ್ಕೋಬೇಕು. ಆ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ, ಯಾವುದೋ ಒಂದು ಅದ್ಭುತವಾದ ಕಥೆ ಇದೆ ಕನ್ನಡದಲ್ಲಿ, ಇದನ್ನು ನಾನು ನಾಟಕದ ರೂಪಕ್ಕೆ ಅಳವಡಿಸ್ತೇನೆ. ಯಾಕೆಂದರೆ ಈ ಕಥೆಯಲ್ಲಿ ನಾಟಕೀಯ ಅಂಶಗಳಿವೆ. ಸಾಹಿತ್ಯ ಹೀಗೆ, ನಾವು ಯಾವಾಗಲೂ ಕಾವ್ಯದಲ್ಲಿ ನಾಟಕೀಯತೆಯನ್ನು ಹುಡುಕ್ತೇವೆ, ನಾಟಕದಲ್ಲಿ ಕಾವ್ಯತ್ವವನ್ನು ಹುಡುಕ್ತೇವೆ. ಹೌದು, ಇದು ಬಹಳ ಅದ್ಭುತವಾದದ್ದು. ಅಂದರೆ ಒಂದು ಪ್ರಕಾರ ಇನ್ನೊಂದು ಪ್ರಕಾರಕ್ಕೆ ಹೇಗೆ ಸಾಥ್ ಕೊಡುತ್ತೆ ಅನ್ನೋದು. ಈಗ ನಾಟಕದಲ್ಲಿ ಕಾವ್ಯಮಯವಾದ ಸಂಭಾಷಣೆಗಳು ಇದ್ದಾಗ ನಾಟಕದ ಮಟ್ಟ ಬೇರೆದಾಗತ್ತೆ, ಒಂದು ಮಟ್ಟ ಮೇಲೆ ಹೋಗುತ್ತೆ. ಹೌದು, ಈ ಕೊಡು ಏನಿದೆಯಲ್ಲ, ಇದು ನನ್ನನ್ನು ಬಹಳ ಭಾಗ ಆಕರ್ಷಿಸ್ತು. ಹಾಗಾಗಿ ನಾನು ಅನೇಕ ಕಥೆಗಳನ್ನು ರೂಪಾಂತರ ಮಾಡಿದೆ, ನಾಟಕವಾಗಿ ರೂಪಾಂತರ ಮಾಡಿದೆ. ಹಾಗೆ ಮೊಟ್ಟ ಮೊದಲು ರೂಪಾಂತರಿಸಿದ್ದು ಅಂತಂದರೆ ನಮ್ಮ ವೆಂಕಟೇಶ್ ಮೂರ್ತಿಗಳ ತಲೆಗೊಂದು ಕೋಗಿಲೆ. ಅದು ಬಹಳ ನನಗೆ ಇಷ್ಟವಾದಂಥ ಕಥೆ. ಆ ಕಥೆನ ಓದ್ತಿದ್ದಾಗಲೇ ನನಗೆ ಅನ್ನಿಸ್ತು, ಇದು ಬೇರೆ ರೀತಿಯ ಕಥೆ, ಪ್ರತಿಮಾತ್ಮಕವಾದ ಕಥೆ. ಅದು ನಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಅವರು ಬಹಳ ಮಾರ್ಮಿಕವಾದ ಒಂದು ಅವಲೋಕನವನ್ನು ಅದರಲ್ಲಿ ನಡೆಸಿದರು. ಇದನ್ನು ಮಾಡಬೇಕು, ಇದನ್ನು ಬಹಳ ವಿಭಿನ್ನವಾದ ರೀತಿಯಲ್ಲಿ ರಂಗ ಪ್ರಯೋಗವಾಗಿ ಮಾಡಬೇಕು ಅಂತ ಹೇಳಿ ಅದನ್ನು ಅಳವಡಿಸ್ಕೊಂಡೆ. ಬೆಳ್ಳಿಗುಂಡು ಅಂತ ಒಂದು ಇಂಗ್ಲೀಷ್, ಅದು ನಾಟಕವೇ, ಅದು ಅನುವಾದ ಮಾಡಿದ್ದು. ಬೆಳ್ಳಿಗುಂಡು ಈಗ ಹೇಳಿಬಿಡ್ತೀನಿ, ಪ್ರಸ್ತಾಪ ಆಗಿದ್ದರಿಂದ. ನನ್ನ ಮೊಟ್ಟ ಮೊದಲ ನಾಟಕ ಅದು. ಬೆಂಗಳೂರಿನಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದ್ತಾ ಇದ್ದಾಗಲೇ ನಾನು ಬಂದು ಮಾಡಿಸಿದ ನಾಟಕ, ರಜೆಗೆ ಬಂದಾಗ ಮಾಡಿಸಿದ ನಾಟಕ ಬೆಳ್ಳಿಗುಂಡು. ನಿಮ್ಮ ನಿರ್ದೇಶನ ಸರ್? ನನ್ನ ನಿರ್ದೇಶನ. ಅದು ಯುಜಿನ್ ಒನೀಲ್ನ ಎಂಪ್ರರ್ ಜಾನ್ಸ್ ಅಂತ ಒಂದು ನಾಟಕದ ಭಾವಾನುವಾದ. ಆ ಘಟನೆನ ಸ್ವಲ್ಪ ಚಿಕ್ಕದಾಗಿ ಹೇಳ್ತೇನೆ. ವೈ.ಎನ್.ಕೆ. ಅವರ ಮನೆಯಲ್ಲಿ ನಾನು ಒಂದೆರಡು ದಿವಸ ಅವರ ಮನೇನ ನೋಡ್ಕೊಳ್ಳೋದಕ್ಕೋಸ್ಕರ ತಂಗಿದ್ದೆ, ಅವ್ರ ಊರಲ್ಲಿ ಇಲ್ಲದೆ ಇದ್ದಾಗ. ಒಂದು ದಿವಸ ನಾನು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಕೂತಿದ್ದೇನೆ, ವೈ.ಎನ್.ಕೆ. ಅವರು ಇದ್ದಾರಾ ಅಂತ ಧ್ವನಿ ಕೇಳಿಸ್ತು. ತಲೆ ಎತ್ತಿ ನೋಡಿದ್ರೆ ಅನಂತ್ನಾಗ್ ಅವರು ನಿಂತ್ಕೊಂಡಿದ್ರು. ಸಾಕ್ಷಾತ್ ಅನಂತ್ನಾಗ್ ಅವರು. ಅವರ ಅಭಿನಯವನ್ನು ನೋಡಿ ಅಪಾರವಾಗಿ ಮೆಚ್ಕೊಂಡಿದ್ದವನು ನಾನು. ಬನ್ನಿ ಸರ್, ವೈ.ಎನ್.ಕೆ. ಅವರು ಊರಲ್ಲಿಲ್ಲ ಅಂತ ಹೇಳಿ ಅವ್ರನ್ನ ಕರೆದು ಕೂರಿಸ್ಕೊಂಡೆ. ಅವರು ನೋಡ್ತಾ ಹಾಗೆ ಸ್ಕ್ರಿಪ್ಟನ್ನು ಗಮನಿಸಿ ಏನಿದು ಅಂದರು. ನಾನು ಅವ್ರಿಗೆ ನಾನು ಪರಿಚಯ ಮಾಡಿಕೊಂಡೆ. ಆಗಿನ್ನೂ ಓದ್ತಿದ್ದೆ, ನಾನು ಸ್ಕೂಲ್ನಲ್ಲಿ ಓದ್ತಿದ್ದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ. ಅವ್ರಿಗೇನೋ ಆ ಸ್ಕ್ರಿಪ್ಟ್ನಲ್ಲಿ ಆಸಕ್ತಿ ಮೂಡ್ತು ಅಂತ ಕಾಣುತ್ತೆ. ಅವರು, ನಾನು ಇದನ್ನು ಇವತ್ತು ಒಯ್ತೇನೆ ನನ್ನ ಜೊತೆಗೆ, ಓದಿ ನಾಳೆ ನಿಮಗೆ ಕೊಟ್ಟರೆ ಆದೀತೆ. ನನ್ನ ಹತ್ರ ಬೇರೆ ಕಾಪಿ ಇರಲಿಲ್ಲ. ಆದರೆ ಅನಂತ್ನಾಗ್ ಅವರು ಕೇಳೋವಾಗ ಇಲ್ಲ ಅನ್ನೋ ಧಾಷ್ಟ್ಯ ತೋರಿಸೋದಕ್ಕಾಗುತ್ತೆ. ಇಲ್ಲ ಸರ್, ತೊಗೊಂಡೋಗಿ. ಮಿನರ್ವಾ ಕಾಮತ್ತಲ್ ಅವರು ಉಳ್ಕೊಂಡಿದ್ರು, ತೊಗೊಂಡು ಹೋದರು. ಮಾರನೇ ದಿನ ಬೆಳಗಿನ ಜಾವ 5 ಗಂಟೆಗೆ ಫೋನ್ ನನಗೆ. ಅವರು, ಶ್ರೀನಿವಾಸ್,
ಈ ನಾಟಕದ ಮುಖ್ಯ ಪಾತ್ರ ನಾನು ಮಾಡ್ಬೋದಾ ಅಂದರು. ಈಗ ಹೇಳಿದ್ರಲ್ಲ ಅದೇ ತರಹ ಉದ್ಗಾರ ನನ್ನಿಂದ ಅಷ್ಟೇ ಆಶ್ಚರ್ಯ ನನಗಾಗಿತ್ತು. ಸರ್ ಅಂದೆ, ಇಲ್ಲ ಬಹಳ ಚೆನ್ನಾಗಿದೆ, ಈ ಪಾತ್ರ ನಾನು ಮಾಡಬೇಕು, ಆಗುತ್ತಾ, ಮಾಡ್ಬೋದಾ ನಾನು ಅಂದರು. ಅಯ್ಯೋ ಏನು ಸರ್ ಈಗ ಹೇಳ್ತಿದ್ದೀನಿ. ಆ ವೇಳೆಗೆ ನಾನು ರಿಹರ್ಸಲ್ ಶುರು ಮಾಡಿಸಿದ್ದೆ. ನಮ್ಮ ರಾಜಾರಾಮ್ ಅವರು ಆ ಪಾತ್ರನ ಮಾಡ್ತಾಯಿದ್ರು. ಆಮೇಲೆ ಇಬ್ಬರೂ ನಟರು ಎರಡೆರಡು ಪ್ರದರ್ಶನಗಳ ಮಾಡಿದ್ರು, ಡಬಲ್ ಕಾಸ್ಟಿಂಗ್ ಆಗಲೇ ಹೇಳಿದ್ನಲ್ಲ, ಆ ರೀತಿಯಾಗಿ ಮಾಡಿದ್ರು. ಪ್ರತಿನಿತ್ಯ ಅವರು ಶೂಟಿಂಗ್ ಮುಗಿಸ್ಕೊಂಡು ರಿಹರ್ಸಲ್ಸಿಗೆ ಬರೋರು. ಕಲಾಕ್ಷೇತ್ರದಲ್ಲೇ ಆ ಕ್ಯಾಂಟೀನ್ ಜಾಗದಲ್ಲಿ, ಹಳೆ ಕ್ಯಾಂಟೀನ್, ಅಲ್ಲಿ ರಿಹರ್ಸಲ್ ಮಾಡ್ತಿದ್ವಿ. ಅಲ್ಲೇ ಬಂದು ಕೂತ್ಕೊಳ್ಳೋರು, ನಮ್ಮ ಜೊತೆಗೆ ಒಂದಾಗಿ ಬೆರೆತು ಹೋಗ್ಬಿಟ್ರು. ಒಬ್ಬ ಸ್ಟಾರ್ ಜೊತೆ ಕೆಲಸ ಮಾಡ್ತಿದ್ದೀವಿ ಅಂತ ನಮ್ಗೆ ಯಾವತ್ತಿಗೂ ಅನ್ನಿಸ್ಲಿಲ್ಲ. ನಮ್ಮೆಲ್ಲರ ಜೊತೆಗೆ ಅಷ್ಟು ಪ್ರೀತಿಯಿಂದ, ಅಷ್ಟು ಸ್ನೇಹದಿಂದ ಇದ್ದರು ಅನಂತವರು. ಅವರು ಮಾಡಿದ್ರು. ರಾಜಾರಾಮ್ ಅವರು ಕೂಡ. ಎರಡೂ ಅದ್ಭುತವಾಗಿ ಬಂತು. ನನ್ನ ಮೊಟ್ಟ ಮೊದಲ ನನ್ನ ನಾಟಕ, ಹಾಗೆ ಅನಂತವರೆಗೂ ಬೆಂಗಳೂರಲ್ಲಿ ಮೊಟ್ಟ ಮೊದಲ ನಾಟಕ. ಅದು ಗ್ರೇಟ್ ಕಾಂಬಿನೇಷನ್ ಸರ್. ಅಂದ್ರೆ ಅಲ್ಲಿ ಅವರ ಸರಳತೆಯ ಜೊತೆಗೆ ನೀವು ಬರೆದಂತ ಸ್ಕ್ರಿಪ್ಟ್ ಅಷ್ಟು ಆಕರ್ಷಣೀಯವಾಗಿತ್ತು ಅಂದ್ರೆ ತಾವಾಗಿ ಪಾತ್ರ ಕೇಳಿ ಬಯಸುವಂಥದ್ದು ಇದೆಯಲ್ಲ ಸರ್, ಅದು ಏನೋ ಅದು ನನಗೊಂದು ಹೆಮ್ಮೆ ಸಂಗತಿನೇ ಬಿಡಿ. ನಮಗೂ ಸಂತೋಷ ಆಯ್ತು. ಈ ವಿಚಾರ ಹೇಳ್ತಿರೋದು ನಮಗೂ ಹೆಮ್ಮೆನೇ ಸರ್. ಹೌದು, ನಾವು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀವಿ. ಯಾಕಂದ್ರೆ ನೀವು ಅದ್ಭುತವಾಗಿ ಹಾಡ್ತೀರಿ. ಹಿಂದೂಸ್ತಾನಿಯ ಒಂದಷ್ಟು ತಾಲೀಮ್ ನಡೆದಿದೆ ನಿಮ್ಮದು ಅಂತ ಗೊತ್ತಿದೆ ಸರ್. ಆ್ಯಂಡ್ ರಂಗಭೂಮಿ ಅಂದರೆ ಹಾಡಲೇಬೇಕು ಅನ್ನೋದು ಇದ್ದೇ ಇರುತ್ತಲ್ಲಿ. ನಮಗಿವಾಗ ಕೇಳಿಸ್ತೀರಾ ಸರ್? ವೃತ್ತಿಪರ ನಟ, ಹವ್ಯಾಸಿ ಹಾಡುಗಾರ, ಆದರೆ ಸಂಗೀತದಲ್ಲಿ ತುಂಬ ಒಲವು. ಹೌದು, ಸಂಗೀತ ಅಂದ್ರೆ ಹುಚ್ಚು. ಸಣ್ಣ ಹುಡುಗನಲ್ಲಿ ಎಲ್ಲ ಮನೆಯಲ್ಲಿ ಹುಡುಕ್ತಿರೋರಂತೆ, ಎಲ್ಲೋ ಪ್ರಭು ಎಲ್ಲೋಟದ ಅಂತ ಚಿಕ್ಕ ಬಾಲಕ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ರೆಕಾರ್ಡ್ಗಳನ್ನು ಹಾಕಿರೋರು ಬಸವಾಪಟ್ಟಣದಲ್ಲಿ. ಅಲ್ಲಿ ಒಂದು ತಂಗುದಾಣ ಇತ್ತು. ಬಸ್ಸಲ್ಲಿ ಕಾಯ್ತಾ ಇರೋಂಥವ್ರಿಗೋಸ್ಕರ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಕಲ್ಲು ಬೆಂಚ್ಗಳನ್ನು ಹಾಕಿ ಒಂದು ಸಣ್ಣ ಶೆಡ್ ಥರ ಮಾಡಿದ್ದು. ಅಲ್ಲಿ ಹೋಗಿ ಕೂತ್ಕೊಂಡು ಆ ರೆಕಾರ್ಡ್ಗಳನ್ನು ಕೇಳ್ಕೊಂಡು ನಾನು ತಾಳ ಹಾಕೊಂಡು ಕೂತಿರ್ತಿದ್ದಂತೆ. ನಮ್ಮ ತಾಯಿಯವರು ನೆನೆಸ್ಕೊಂಡು ಇದನ್ನೆಲ್ಲ ಹೇಳಿದರು. ಸಂಗೀತ ಅಂದರೆ ಅಷ್ಟರ ಮಟ್ಟಿಗೆ ನನಗೆ ಹುಚ್ಚು. ನಾನು ಏನಾದರೂ ನಟನ ಆಗದೆ ಹೋಗಿದ್ರೆ ಬಹುಶಃ ಸಂಗೀತ ಕ್ಷೇತ್ರಕ್ಕೆ ಹೊರಟೋಗ್ತಾ ಇದ್ದೆ. ಅದಕ್ಕೆ ಅವಕಾಶ ಆಗಲಿಲ್ಲ, ಇದಕ್ಕೆ ಅವಕಾಶ ಆಯಿತು. ನನಗೆ ಪುಣ್ಯವಶಾತ್ ಶ್ಯಾಮಲಾ ಭಾವೆ ಅವರ ಪರಿಚಯ ಆಯಿತು. ಉಭಯ ಗಾನ ವಿದುಷಿ, ಎರಡೂ ಪದ್ಧತಿಗಳಲ್ಲಿ ಅಂಥ ಪ್ರಭುತ್ವವನ್ನು ಸಾಧಿಸಿದ್ದವರು. ಅವ್ರದ್ದು ಯಾವುದೋ ಒಂದು ಕಾರ್ಯಕ್ರಮನ ಮಾಡಿಕೊಡ್ಬೇಕು ಅಂತ ಬಂದಾಗ ತಾಂತ್ರಿಕ ನಿರ್ದೇಶನವನ್ನು ನಾನು ಮಾಡಿಕೊಟ್ಟಿದ್ದೆ. ಅದು ಸಂಗೀತದ ಬಗ್ಗೆನೇ ಅವರು ನಡೆಸಿದಂಥ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಒಳಗಿನ ತುಡಿತ ಇತ್ತಲ್ಲ ನನಗೆ. ಆ ವೇಳೆಗಾಗಲೇ ನನಗೆ 40 ದಾಟಾಗಿತ್ತು. ನಾನು ಅವರನ್ನು ಕೇಳಿದೆ. ನನ್ನ ಹೆಂಡತಿ ರಂಜಿನಿ, ಕವಯಿತ್ರಿ ರಂಜಿನಿ ಪ್ರಭು, ಅವಳಿಗೂ ಸಂಗೀತದಲ್ಲಿ ತುಂಬ ಆಸಕ್ತಿ. ಅಕ್ಕ ಅಂತ ಕರಿತಾ ಇದ್ವಿ ನಾವು. ಅಕ್ಕ, ದೀದಿ, ನಾವು ಅಕ್ಕ ಅಂತಿದ್ವಿ. ಒಂದು ಮಾತು ಕೇಳಲ್ಲ ಅಂದೆ ಒಂದು ದಿವಸ ಶ್ಯಾಮಲಕ್ಕ ಅವ್ರನ್ನ. ಏನೋ ಅಪ್ಪಣ್ಣ ಅಂದರು. ಅಪ್ಪಣ್ಣ ಅಂತಲೇ ಕರೀತೀವಿ. ನಾವು ಕ್ಲಾಸಿಗೆ ಬರ್ಬೋದಾ ನಿಮ್ಮ ಹತ್ರ? ಒಂಚೂರು ನಮಗೂ ಏನಾದರೂ ಹೇಳ್ಕೊಡ್ತೀರಾ? ಓಂಕಾರದಿಂದಲೇ ಶುರು ಮಾಡಬೇಕು. ಅಯ್ಯೋ, ಅದಕ್ಕೆ ಯಾಕೋ ಇಷ್ಟೊಂದು ಬೇಡ್ಕೋತಾ ಇದೆಯಾ? ನಿಂಗೆ ಯಾವಾಗ ಪುರ್ಸೊತ್ತಾಗುತ್ತೆ ಆಗ ಅದನ್ನು ಕರ್ಕೊಂಡು ಬಾ. ಅದು ಅಂದರೆ ನನ್ನ ಹೆಂಡತಿನ ಪ್ರೀತಿಗೆ ಅವ್ರು ಕರಿತಾ ಇದ್ದಿದ್ದ ಹಾಗೆ, ಅದನ್ನು ಕರ್ಕೊಂಬ, ಹೇಳ್ಕೊಡ್ತೀನಿ. ಕಲ್ತ್ವಿ ಬಿಟ್ವಿ ಅನ್ನೋದಕ್ಕಿಂತ ಅವ್ರ ಜೊತೆಗೆ ಅಷ್ಟು ಸಮಯ ಕಳೆಯೋದಕ್ಕೆ ಅವಕಾಶ ಆಯಿತು. ಅದು ನಮ್ಮ ಜೀವನದ ಅತ್ಯಂತ ಸುಂದರವಾದ. ಆಮೇಲೆ ಎಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಅಂತಂದರೆ ಬರೀ ಸಂಗೀತದ ಬಗ್ಗೆ ಅಲ್ಲ, ಬದುಕಿನ ಬಗ್ಗೆ. ನಿಜವಾದ ಒಬ್ಬ ಹಿರಿಯ ಸೋದರಿ ಥರ ನಮ್ಗವರಿದ್ರು. ಇದು ಒಂದು ಭಾವಗೀತೆ. ನನ್ನ ಹೆಂಡತಿ ರಂಜಿನಿ ಬರೆದಿರುವಂಥದ್ದು. ಉಪಾಸನಾ ಮೋಹನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಉಪಾಸನಾ ಮೋಹನ್ ಅವರು ರಂಜನಿಯ ಸುಮಾರು 65 ಭಾವಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ,
ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ. ಕಂಪು ಹೊತ್ತ ಕನ್ನೈದಿಲೆಯೇ ಕಂಪು ಹೊತ್ತ ಕನ್ನೈದಿಲೆಯೇ ನಾನಾಗಲೇ ಚಂದಿರ. ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ. ಗಿಳಿದು ಬಾರೆ ಶ್ರಾವಣಿಯಾಗಿ ಮನದ ನೆಲದ ಕನಸಿಗೆ. ಇಳಿದು ಬಾರೆ ಶ್ರಾವಣಿಯಾಗಿ ಮನದ ನೆಲದ ಕನಸಿಗೆ. ಕನಸು ಕೂಡ ಮೊಳಕೆ ಒಡೆದು ಹಾಸಲಿ ಹಸಿರ ಹಾಸಿಗೆ. ಕನಸು ಕೂಡ ಮೊಳಕೆ ಒಡೆದು ಹಾಸಲಿ ಹಸಿರ ಹಾಸಿಗೆ. ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇನೇ ಸರ. ಕಂಪು ಹೊತ್ತ ಕನ್ನೈದಿಲೆಯೇ ಕಂಪು ಹೊತ್ತ ಕನ್ನೈದಿಲೆಯೇ ನಾನಾಗಲೇ ಚಂದಿರ. ಮುಗುಳು ನಗೆಯ ಕೆಂದಾವರೆಯೇ ನಾನಾಗಲೇ ನೇಸರ. ಸೂಪರ್ ಸರ್, ಅದ್ಭುತ ಸರ್. ಅಂದ್ರೆ ಹವ್ಯಾಸಿ ಹಾಡುಗಾರರು ಅಂತ ಹೇಳಿದ್ರಿ ಸರ್, ಆದ್ರೆ ನಿಮ್ಮ ಸಂಸಾರ ಸಂಗೀತ ಸಾಗರ. ಯಾಕಂದ್ರೆ ಪತ್ನಿ ಹಾಡು ಬರೀತಾರೆ, ನೀವು ಹಾಡು ಹಾಡ್ತೀರಿ, ಮಗಳು ಅದಕ್ಕೆ ಅಭಿನಯ ಮಾಡ್ತಾರೆ, ಜೊತೆಗೆ ಮಗ ವಾದ್ಯವಲದಲ್ಲಿ ಸಾಥ್ ಕೊಡ್ತಾರೆ, ಮಗಳು ಡಾನ್ಸ್ ಕೂಡ. ಅದೇ ಹೌದು, ಭರತನಾಟ್ಯ ಪ್ರವೀಣೆ ಕೂಡ. ಬಟ್ ಸೂಪರ್ ಪೇಂಟಿಂಗ್ ಆರ್ಟಿಸ್ಟ್ ಕೂಡ ಅವರು. ವಾವ್. ರಾಧಿಕಾ ಅವಳು ಚಿತ್ರಕಲಾ ಪರಿಷತ್ತಲ್ಲಿ ಪೇಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಮಾಡಿಕೊಂಡು ಆಮೇಲೆ ಲಂಡನ್ ಚೆಲ್ಸಿ ಯೂನಿವರ್ಸಿಟಿನಲ್ಲಿ ಮಾಸ್ಟರ್ಸ್ ಮಾಡಿಕೊಂಡು ಆಮೇಲೆ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ಕೊಟ್ಟು ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿಗೆ ಕರೆಸ್ಕೊಂತು. ಅಂದ್ರೆ ಕೆಲಸ ಅಂತ ಅಲ್ಲ, ಅವಳಿಗೆ ಅವಕಾಶ ಇದೆ. ಅಲ್ಲಿ ನೆಲೆಸಿ ಅಲ್ಲಿ ಏನು ಬೇಕಾದರೂ ಕೆಲಸ ಮಾಡಬಹುದು, ಅದಕ್ಕೆ ಅವಕಾಶಗಳನ್ನು ಒದಗಿಸ್ಕೊಟ್ಟಿದೆ. ಅವಳು ಇದಲ್ಲದೆ ಭರತನಾಟ್ಯದಲ್ಲಿ ವಿದುಷಿ. ಹೌದು. ಕಿರಣ್ ಸುಬ್ರಹ್ಮಣ್ಯಂ, ಶುಭಾ ಧನಂಜಯ್ ಇಬ್ಬರು ಬಳಿನಲ್ಲೂ ಭರತನಾಟ್ಯವನ್ನು ಕಲಿತು ಮಾಡಿ. ಮಗ ಎಂಜಿನಿಯರಿಂಗ್ ಮಾಡ್ದ, ಅನಿರುದ್ಧ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರ್ಯಾಂಕ್ ಸ್ಟೂಡೆಂಟು. ಆದ್ರೆ ಅವನಿಗೆ ಸಂಗೀತದಲ್ಲಿ ಹುಚ್ಚು. ವೆಸ್ಟರ್ನ್ ಮ್ಯೂಸಿಕ್ ಅನ್ನ ಹೆಚ್ಚಾಗಿ ಅವನು ನಡೆಸ್ತಾನೆ. ಅವರದ್ದೇ ಒಂದು ಸಂಗೀತ ಶಾಲೆ ಕೂಡ ನಡೆಸ್ತಿದ್ದಾರೆ ದೊಂಬಳೂರಿನಲ್ಲಿ, 8th ನೋಟ್ ಆಫ್ ಮ್ಯೂಸಿಕ್ ಅಂತ. ಆಮೇಲೆ ಈಗ ಬೆಂಗಳೂರಿನಲ್ಲಿ ಒಬ್ಬ ಪ್ರಸಿದ್ಧ DJ ಆಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ವೆರಿ ನೈಸ್. ಅವನಿಗೆ ಮದುವೆ ಆಗಿದೆ. ಅವನು ಮದುವೆ ಆಗಿರೋ ಹುಡುಗಿ ಹೆಸರು ಕಾಮ್ಯ. ಓಕೆ. ಮುಂಬೈ ಮೂಲ. ತೆಲುಗು ಅವರ ಮನೆ ಮಾತು. ಆದರೆ ಅದೆಷ್ಟು ಚೆನ್ನಾಗಿ ಕನ್ನಡವನ್ನು ಕಲ್ತಿದ್ದಾಳೆ ಅಂದರೆ 8 ಭಾಷೆಗಳನ್ನು ಮಾತಾಡ್ತಾಳೆ ಅವಳು. ಸ್ವಲ್ಪ ಸಮಯದಲ್ಲೇ ಕನ್ನಡವನ್ನು ಸೊಗಸಾಗಿ ಕಲಿತು ನಮ್ಮ ಜೊತೆಗೆಲ್ಲ ಪೂರ್ತಿ ಕನ್ನಡದಲ್ಲೇ ಮಾತಾಡ್ತಾಳೆ ಅವಳು. ಶಿ ಈಸ್ ಅ ಡಿಸೈನರ್. ಆಕ್ಚುಲಿ ಏನಂದ್ರೆ ರಂಗಭೂಮಿ ಅಂತ ಬಂದಾಗ ನಿಮ್ಮನ್ನ ನಿರ್ದೇಶನದ ಜೊತೆಗೆ ಒಬ್ಬ ಕಲಾವಿದನಾಗಿ ಹ್ಯಾಮ್ಲೆಟ್ ನಾಟಕವನ್ನ ಮರೆಯೋ ಹಂಗೆ ಇಲ್ಲ ಸರ್. ಅಂದ್ರೆ ಸರಿಸುಮಾರು ಒಂದು 45 ವರ್ಷ ಆಯ್ತು ಅನ್ಸತ್ತಲ್ವಾ ಸರ್? 80 ನಾವು NSD ಬಂದಿದ್ದು 80ರಲ್ಲಿ. ಅಶೋಕ್ ಬಾದರದಿನ್ನಿ ಅದನ್ನು ನಿರ್ದೇಶನ ಮಾಡ್ದ. ನಾನು ಉದ್ಭವ ನಾಟಕವನ್ನು ಮಾಡಿಸಿದೆ. ಆಗ ಆ 2 ನಾಟಕಗಳು ಆ ಸಮಯದ ಸೂಪರ್ ಹಿಟ್ ನಾಟಕಗಳು. ಉದ್ಭವನೂ ಬಹಳ ಜನಪ್ರಿಯವಾದ ನಾಟಕ ಅಂತ ಅನ್ನಿಸ್ಕೊಂತು. ಹ್ಯಾಮ್ಲೆಟ್ ಕೂಡ ಬಹಳ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದು. ಆಗ ನನ್ನನ್ನು ಹ್ಯಾಮ್ಲೆಟ್ ಪ್ರಭು ಅಂತಾನೆ ಕರೀತಾ ಇದ್ರು. ಬಹಳ ನಮ್ರತೆಯಿಂದ ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು ರೀತಿಯಲ್ಲಿ ನನಗೆ ಒಂದು ಅಸ್ಮಿತೆಯನ್ನು ತಂದುಕೊಟ್ಟಂತಹ ಪಾತ್ರ ಅದು. 3-4 ತಿಂಗಳು ನಾವು ಸತತವಾಗಿ ತಾಲೀಮು ನಡೆಸಿ ಆ ನಾಟಕವನ್ನು ಸಿದ್ಧಪಡಿಸಿದ್ದು. ಆ ವೇಳೆಗಾಗಲೇ ಸಾಕಷ್ಟು ಬೇರೆ ಬೇರೆ ನಾಟಕಗಳನ್ನು ನಾನು ನಿರ್ದೇಶನ ಮಾಡಿದ್ದೆ. ಬೆಳ್ಳಿಗುಂಡು ಅನಂತನಾಗ್ ಅವರು ಮಾಡಿದ ಮೇಲೆ ತಲೆಗೊಂದು ಕೋಗಿಲೆ, ಸಿಕ್ಕು ನಾಟಕ ಮಾಡಿಸಿದ್ದು GS ಸದಾಶಿವ ಅವರ ಕಥೆಯನ್ನು ಆಧರಿಸಿ ಮತ್ತೆ ನಾನೇ ರೂಪಾಂತರ ಮಾಡಿದಂಥ ನಾಟಕ. ಅದೂ ಬಹಳ ಯಶಸ್ವಿ ಆಯಿತು. ಮತ್ತು ಅದು ಮ್ಯಾಂಚೆಸ್ಟರ್ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಆಮೇಲೆ ಅದು ಪ್ರದರ್ಶನ ಆಗಿತ್ತು. ಅದು ಒಂದು ಬಹಳ ಮುಖ್ಯವಾದಂಥ ಅಂಶ. ಅಂತಿಮ ಯಾತ್ರೆ, ನೆರಳಿಲ್ಲದ ಜೀವಗಳು, ಬೆಕೆಟ್, ಈ ತರಹದ ಅನೇಕ ನಾಟಕಗಳನ್ನು ಮಾಡಿಸಿದ್ದೆ. ಸರ್, ನಿಮ್ಮ ಜೀವನದಲ್ಲಿ ಆದಂಥ ಆಕ್ಸಿಡೆಂಟು ಸರ್? ಅಂದರೆ ಶಂಕರ್ನಾಗ್ ಅವರ ಜೊತೆಗಿನ ಒಡನಾಟ, ಐ ಥಿಂಕ್ ಅದು ಅನಂತ್ನಾಗ್ ಅವ್ರಿಗೆ ಮುಂಚೆನೇ ಶಂಕರ್ನಾಗ್ ಸಿಕ್ಕಿದ್ರ ಸರ್ ನಿಮಗೆ? ಇಲ್ಲ, ಅನಂತ್ನಾಗ್ ಅವರ ಮೂಲಕನೇ ಶಂಕರ್ ಅವರ ಪರಿಚಯ ಆಗಿದ್ದು. ಆಗ ಶಂಕರ್ ಅವರದ್ದು ಒಂದನೊಂದು ಕಾಲದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಓಕೆ. ಆ ಸಂದರ್ಭದಲ್ಲಿ ಆಗ ಅವರು ಬೆಂಗಳೂರಿಗೆ ಬಂದ ಸಮಯದಲ್ಲಿ ಅವ್ರಿಗೆ ಕನ್ನಡ ಇನ್ನೂ ಬಂದಿರಲಿಲ್ಲ.
ಕನ್ನಡವನ್ನು ಇನ್ನೂ ಕಲ್ತಿರಲಿಲ್ಲ. ಹೆಚ್ಚಾಗಿ ಮುಂಬೈಯಲ್ಲೇ ಅವರು ಇದ್ದದ್ರಿಂದ ಅವ್ರನ್ನ ಭೇಟಿಯಾಗಿದ್ದೆ ಒಂದೆರಡು ಪ್ರಸಂಗಗಳಲ್ಲಿ. ನಾನು NSD ಅಂತ ಗೊತ್ತಾದ ತಕ್ಷಣ ಬರ್ತೇನೆ, ನಾಟಕಗಳನ್ನು ಮಾಡೋಣ ಅಂತ ಹಿಂದಿನಲ್ಲೇ ಮಾತಾಡ್ತಾಯಿದ್ರು. ಸುಮಾರು ನಾಟಕಗಳನ್ನು ಮಾಡಬೇಕು, ನೀವು ನಮ್ಮ ಜೊತೆಗೆ ಇರಬೇಕು ಅಂತ ಆಗಲೇ ಅವರು ಹೇಳಿದರು. ಆಮೇಲೆ ನಾವು ಶಾಲೆಯಿಂದ ಬಂದ ಮೇಲೆ ಒಂದಷ್ಟು ನಾಟಕದ ಚಟುವಟಿಕೆಗಳನ್ನು ಅವ್ರ ಜೊತೆಗೆ ನಡೆಸಿದ್ದು. ಆಟ ಬೊಂಬಾಟ ಅಂತ ನಾಟಕ ಅವರೇ ನಿರ್ದೇಶನ ಮಾಡಿದ್ದ ನಾಟಕ, ಅದರಲ್ಲಿ ನಾನು ಪಾತ್ರ ವಹಿಸಿದ್ದೆ. ಅರುಂಧತಿ ಅವರು ನಾನು ಇಬ್ಬರು ಮುಖ್ಯ ಪಾತ್ರಗಳನ್ನು ಮಾಡಿದ್ವಿ. ರಮೇಶ್ ಭಟ್ಟು, ಕಾಶಿ, ಜಗದೀಶ್ ಮಲ್ನಾಡ್ ಅವರೆಲ್ಲರೂ ಕೂಡ ಅದರಲ್ಲಿ ಪಾತ್ರ ವಹಿಸಿದ್ರು. ಅನಂತ ಸ್ವಾಮಿ ಅವರು ಮ್ಯೂಸಿಕ್, ಮೈಸೂರು ಅನಂತ ಸ್ವಾಮಿ, ಮತ್ತು ನಮ್ಮ ವ್ಯಾಸರಾವ್ ಹಾಡುಗಳನ್ನು ಬರ್ಕೊಟ್ಟಿದ್ರು. ಸ್ಟೇಜ್ ಮೇಲೆ ಹಾಡೋದಿತ್ತು. ಆಗ ಹಾಡಿನಲ್ಲಿ ಯಾವ ತರಹದ ಪೂರ್ವ ಸಿದ್ಧತೆಗಳು ನನಗೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಶಂಕರ ಅವು ಎಂಥ ಮನುಷ್ಯ ಅಂತಂದರೆ, ಹಾಡಬೇಕು, ನಟ ಅಂದಮೇಲೆ ನೀ ಎಲ್ಲದಕ್ಕೂ ಸಿದ್ಧವಾಗಿ ಬರಬೇಕು. ಭರತನಾಟ್ಯ ಶಾಸ್ತ್ರದಲ್ಲಿ ಅವ್ರು ಹೇಳೋದೇ ಅದು. ನಟನಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಏನು, ಅರ್ಹತೆಗಳು ಏನು ಅನ್ನೋದನ್ನು ಅವ್ರು ಪಟ್ಟಿ ಮಾಡೋದನ್ನು ನೋಡಿಬಿಟ್ರೆ ಬರದ ಅವು ಸಕಲ ಕಲಾ ವಲ್ಲಭನಾಗಿರಬೇಕು ನಟ ಅನ್ನೋ ರೀತಿಯಲ್ಲಿ. ಅಲ್ಲ, ಎಲ್ಲ ಶಾಸ್ತ್ರ ಪುರಾಣಗಳನ್ನು ತಿಳ್ಕೊಂಡಿರಬೇಕು ಅನ್ನೋ ರೀತಿಯಲ್ಲಿ. ಸರ್, ಅದಕ್ಕೆ ಸುಳ್ಳು ಹೇಳಿದ್ರೆ ಶಂಕರ್ನಾಗ್ ಅವ್ರಿಗೆ ಡ್ಯಾನ್ಸ್ ಬರುತ್ತೆ ಅಂತ. ನೀವು ಸಾಕಷ್ಟು ನನ್ನ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ನಾನು ಏನು ಮುಚ್ಚಿಡೋ ಹಾಗಿಲ್ಲ. ಇದು ಹಾಡಾಯಿತು. ಕೊನೆಗೆ ಹಾಡಿದೆ. ಶಂಕರ್ನಾಗ್ ಒತ್ತಾಸೆಯಾಗಿ ನಿಂತರು, ಹಾಡಬೇಕು ಅಂದರೆ ಹಾಡಬೇಕು ಅಂತ. ಒಂದು ಸೋಲೋ ಸಾಂಗ್ ಇತ್ತು, 2 ಡ್ಯೂಯೆಟ್ಗಳಿದ್ವು, ಹೇಗೋ ನಿಭಾಯಿಸಿದ್ವಿ. ಆಮೇಲೆ ಆಕ್ಸಿಡೆಂಟ್ ಸಿನಿಮಾ ಶುರುವಾದಾಗ ವಸಂತ್ ಮೊಕಾಶಿ ಪುಣೇಕರ್, ಶಂಕರ್ ಮೊಕಾಶಿ ಅವರ ಮಗ, ಅವರು ಅದ್ಭುತವಾದ ಸ್ಕ್ರಿಪ್ಟ್ ಬರೆದಿದ್ರು. ಶಂಕರ್ ಅದನ್ನು ಸಿನಿಮಾ ಮಾಡ್ತೀನಿ ಅಂತ ಹೊರಟದ್ದು. ಅದರಲ್ಲಿ ಒಂದು ಮುಖ್ಯವಾದ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು. ಅವನು ಒಬ್ಬ ಡ್ರಗ್ ಅಡಿಕ್ಟ್, ಸ್ವಲ್ಪ ನೆಗೆಟಿವ್ ಶೇಡ್ಸ್ ಇದ್ದಂಥ ಪಾತ್ರ, ಆದರೆ ಅಂಜುಗುಳಿ, ಅಂಜುಬುರ್ಕ, ಹೆದರಿಕೆ, ಡ್ರಗ್ಸು, ಈ ತರಹದ ಒಂದಷ್ಟು ಮಾನಸಿಕ ತುಮುಲುಗಳು ಇದ್ದಂತಹ ವ್ಯಕ್ತಿ. ತಾಯಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಅಂದರೆ ಕೌಟುಂಬಿಕ ಪರಿಸರ ಸರಿಯಾಗಿಲ್ಲ, ಆ ತರಹದ ಗೊಂದಲಗಳಲ್ಲಿ ಇದ್ದಂಥ ಹುಡುಗ. ಆ ಪಾತ್ರಕ್ಕೆ ಇದ್ದ ಒಂದೇ ಒಂದು ಧನಾತ್ಮಕವಾದ ಅಂಶ ಅಂತಂದರೆ ಆತ ಬಹಳ ಒಳ್ಳೆಯ ನೃತ್ಯಪಟು ಅನ್ನೋದು. ಸರಿ, ಸ್ಕ್ರಿಪ್ಟ್ ರೀಡಿಂಗ್ ಎಲ್ಲ ಆಯಿತು, ಬೇರೆ ಎಲ್ಲ ನನಗೆ ಹೊಂದ್ಕೊಳ್ಳೋದು ಆ ಪಾತ್ರ. ಆ ಪಾತ್ರದ್ದು ಒಂದು ಸೋಲೋ ಡಾನ್ಸ್ ಪರ್ಫಾರ್ಮೆನ್ಸ್ ಅದು ಇದೆ, ಅದು ಸ್ಕ್ರಿಪ್ಟ್ನಲ್ಲಿ ಇದೆ. ಆತ ನರ್ತನ ಮಾಡ್ತಾನೆ, ಎಲ್ಲ ಜೊತೆಯವರೆಲ್ಲ ಬಹಳ ತಾರೀಫ್ ಮಾಡ್ತಾರೆ ಅವನನ್ನು. ಅದ್ಭುತವಾದ ಡಾನ್ಸರು ನೀನು ಅಂತೆಲ್ಲ ಹೊಗಳ್ತಾರೆ. ಈ ತರಹದ್ದೇ ಇತ್ತು. ಶಂಕರ್ ನನ್ನ ಕೇಳಿದ್ರು, ಶ್ರೀನಿವಾಸ್ ಡ್ಯಾನ್ಸ್ ಗೇನ್ಸ್ ಮಾಡ್ತೀರಲ್ಲ? ಆವಾಗ ಭಯ, ಡಾನ್ಸ್ ಬರಲ್ಲ ಅಂತಂದರೆ ಪಾತ್ರ ತಪ್ಪು ಹೋದರೆ ಏನು ಮಾಡೋದು ಅನ್ನೋ ಅಳುಕು. ಹೇಳಿಬಿಟ್ಟೆ. ಆಮೇಲೆ ಒಂದು ರೀತಿಯ ತಪ್ಪಿತಸ್ಥ ಭಾವನೆ ಕಾಡೋದಕ್ಕೆ ಶುರುವಾಯಿತು. ಚಿತ್ರೀಕರಣನೂ ಶುರು ಆಗೋಯ್ತು. ಕೆಲವು ಮುಖ್ಯ ದೃಶ್ಯಗಳು ಚಿತ್ರೀಕರಣ ಆಗೋಗ್ಬಿಡ್ತು. ನಾನು ಈ ಅಳುಕಿನ ಜೊತೆಗೆ ಬದುಕ್ತಾ ಇದ್ದೀನಿ ಅಷ್ಟು ದಿನ. ಈ ಗಿಲ್ಟಲ್ಲೇ ಇದ್ದೀನಿ. ಯಾವತ್ತು ಬರುತ್ತೋ ಇನ್ನು ಆ ಡಾನ್ಸ್ ಇದು ಶೂಟಿಂಗು. ಕೊನೆಗೆ ಒಂದು ದಿನ ಅವರು ಹೇಳಿದ್ರು, ಕಾಶಿ ನಾಡಿದ್ದು ಆ ಡಾನ್ಸು ಆ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡ್ಕೊಂಬಿಡಿಪ್ಪ ಅಂತ. ಇನ್ನು ಹೇಳದಿದ್ರೆ ಇನ್ನು ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಮೆಲ್ಲಕ್ಕೆ ಶಂಕರ್ ಅವ್ರಿಗೆ ಹೇಳಿದೆ, ಶಂಕರ್ ಒಂದು ಕನ್ಫೆಷನ್. ಏನು? ನನಗೆ ಡಾನ್ಸು ಬರಲ್ಲ, ನನಗೇನು ಅಂದರೆ ಏನೂ ಆ ವಿಷಯವಾಗಿ ಟ್ರೈನಿಂಗ್ ಇಲ್ಲ, ಯಾವ ತರಬೇತಿನೂ ಪಡೆದುಕೊಂಡಿಲ್ಲ, ನನಗೆ ಬರಲ್ಲ ಡಾನ್ಸು. ಗಾಬರಿ ಆಗ್ಬಿಡ್ತು ಅವ್ರಿಗೆ. ಯಾಕೆಂದರೆ ಬಹಳ ಮುಖ್ಯವಾದ ದೃಶ್ಯ ಅದು, ಬಹಳ ಮುಖ್ಯವಾದ ದೃಶ್ಯ. ಶ್ರೀನಿವಾಸ್ ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ, ಚಡಪಡಿಕೆ, ಹಿಂಗೆ ಅಂದ್ಕೊಂಡ್ರು. ಓಕೆ, ಕಾಶಿ ಬ್ರಿಗೇಡ್ ರೋಡಲ್ಲಿ ಒಂದು ಡಿಸ್ಕೋ ಡ್ಯಾನ್ಸ್ ಸ್ಕೂಲ್ ಇದೆ, ನಾಳೆ ಒಂದು ಕರ್ಕೊಂಡು ಹೋಗ್ಬಿಡು. ಅಯ್ಯೋ, ಹಾಂ, ಹೋಗಿ ಒಂದಷ್ಟು ದಿನ ಟ್ರೈನಿಂಗ್ ಕೊಡಿಸು, ಆಮೇಲಿಂದ ನಾವು ಶೂಟ್ ಮಾಡೋಣ.
ಏನೋ ಅಯ್ಯೋ ಅಯ್ಯೋ ಹೇಗೋ ತಪ್ಪಿಸ್ಕೋತೀನಿ ಅಂದ್ಕೊಂಡ್ರಿ, ಇದು ಇನ್ನೂ ಭಾಳ ಗಟ್ಟಿಯಾಗಿ ನನ್ನನ್ನು ಹಿಡ್ಕೋತಾ ಇದೆಯಲ್ಲಪ್ಪ. ಸರಿ, ವಿಧಿ ಇಲ್ಲದೆ ಹೋದೆ. ಒಂದು 20-25 ದಿವಸ ಪುರುಷನಾಥ್ ಅಂತ ಅವರು ಆಮೇಲಿಂದ ಧಾರಾವಾಹಿಗಳಲ್ಲೂ ಸುಮಾರು ಕೆಲಸ ಮಾಡಿದ್ರು. ಭಾಳ ಒಳ್ಳೆ ಡಾನ್ಸರ್ ಅವರು ಹೇಳಿಕೊಟ್ರು. ನಾನು ಅವ್ರು ಹೇಳ್ಕೊಟ್ಟ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಒಂದಷ್ಟು ಕೈ ಕಾಲು ಆಡಿಸ್ದೆ. ಕೊನೆಗೊಂದಿನ ಅವರು ಕಂಗ್ರ್ಯಾಚುಲೇಷನ್ಸ್ ಅಂದರು. ಓಹ್, ಸ್ವಲ್ಪ ಮಟ್ಟಿಗೆ ಬಂದಿದೆ ಅಂತ ಕಾಣುತ್ತೆ, ತಕ್ಕ ಮಟ್ಟಿಗೆ ಅಂದ್ಕೊಂಡು. ಏನು ಥ್ಯಾಂಕ್ ಯು, ಏನು ಸಮಾಚಾರ, ಯಾಕೆ ಹೇಳಿದ್ರಿ ಹಾಗೆ? ಅಲ್ಲ, ನಾನು ಎಂಥವನಿಗೆ ಬೇಕಾದರೂ ಡಾನ್ಸ್ ಕಲಿಸ್ತೀನಿ ಅನ್ನೋಂಥ ಒಂದು ಧೈರ್ಯ ಇತ್ತು ನನಗೆ. ನೀವು ಅದನ್ನೆಲ್ಲ ಸುಳ್ಳು ಮಾಡಬೇಕು. ನನಗೆ ಗೊತ್ತಿಲ್ಲ, ನಮ್ಮ ಹಣೆಬರ ನಮಗೆ ಗೊತ್ತಲ್ಲ. ಆಮೇಲೆ ನಾನೇ ಅವ್ರಿಗೆ ಕೇಳಿಕೊಂಡೆ, ನೀವೇ ಶಂಕರ್ ಅವ್ರಿಗೊಂದು ಮಾತು ಹೇಳಿಬಿಡಿ, ಅವ್ರಿಗೆ ಗಿಟ್ಟಲ್ಲ ಡಾನ್ಸು ಅಂತ, ಅವರು ಬೇರೆ ರೀತಿಯಲ್ಲಿ ಆ ದೃಶ್ಯನ ಸಂಯೋಜನೆ ಮಾಡ್ಕೋತಾರೆ ಅಂತ ಹೇಳಿ 2 ದಿನ ಶಂಕರ್ ಅವ್ರ ಕಣ್ಣಿಗೆ ಬೀಳಲಿಲ್ಲ ನಾನು. ಆಮೇಲೆ ಹೇಳಿ ಕಳಿಸಿದ್ರು, ಹೋದೆ. ಸರಿ ಆಯಿತು, ಆ ದೃಶ್ಯ ಬದಲಾಯಿಸ್ಬಿಡೋಣ, ಅದನ್ನು ಒಂದು ಗ್ರೂಪ್ ಅಂತ ಮಾಡೋಣ, ಇವನು ಅಲ್ಲೆಲ್ಲಾರು ನಿಂತ್ಕೊಂಡು ಒಂಚೂರು ಕೈ ಕಾಲು ಆಡಿಸ್ಕೊಳ್ಳಿ ಅಂತ. ಈಗಲೂ ಆ ದೃಶ್ಯ ನೀವು ನೋಡ್ಬೋದು, ಯಾವುದೋ ಒಂದು ಮೂಲೆಯಲ್ಲಿ ನಾನು ಒಂದು 4 ಜನದ ಜೊತೆಗೆ ಹಿಂಗೆ ಮಾಡ್ತಾ ಇದ್ದೀರಾ. ಡ್ಯಾನ್ಸ್ ಅಂತೂ ಮ್ಯಾನೇಜ್ ಮಾಡಿಬಿಟ್ರಿ ಸರ್. ಆದರೆ ಆವಾಗಿನಿಂದ ಶ್ರೀನಿವಾಸ್ ಪ್ರಭು ಅವರು ಬಂದಿದ್ದಾರೆ ಅಂದರೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ರವಿಚಂದ್ರನ್ ಅವರ ಆರಂಭದ 20 ಚಿತ್ರಗಳಿಗೆ ನೀವೇ ಕಂಠದಾನ ಕಲಾವಿದರು. ಇವತ್ತಿಗೂ ಅಂದರೆ ರವಿಚಂದ್ರನ್ ಅವರ ಯಾರೇ ಮಿಮಿಕ್ರಿ ಮಾಡೋಕೆ ಬಂದರೂ ಕೂಡ ಎಲ್ಲ ಪೀಸೇ ಅನ್ನೋದು ಫಸ್ಟ್ ಆಗಿ ಮೊದಲಿಗೆ. ಸೊ ಒಂದು ಝಲಕ್ ಸರ್, ಇವತ್ತಿಗೆ ಯಾವುದಾದ್ರೂ ನೆನಪಿದ್ರೆ ಒಂದು 2 ಸಾಲಿನ ಡೈಲಾಗ್ ಸರ್ ಯಾವುದಾದ್ರು? ಒಂದೇ ಒಂದು ಚಿಕ್ಕ ಡೈಲಾಗ್ ರಣಧೀರದು. ಅವನು ಬಿಲ್ಲ ಅಂತ ವಿಲನ್, ಯಾವುದೋ ಮದುವೆ ನಡೀತಾ ಇರುತ್ತೆ, ಆ ಮದುವೆನ ನಿಲ್ಲಿಸೋದಕ್ಕೆ ಆ ಬಿಲ್ಲ ಬಂದಿರ್ತಾನೆ. ರಣಧೀರ ಅದಕ್ಕೆ ಅಡ್ಡ ಬರ್ತಾನೆ. ಅಡ್ಡ ಬಂದಾಗ ಬಿಲ್ಲ ಅವನನ್ನು ಯಾರೋ ನೀನು ಅಂತ ಕೇಳ್ತಾನೆ. ನಾನು ರಣಧೀರ, ಆ ದೇವರೇ ಬಂದು ಅಡ್ಡ ನಿಂತರು ಈ ಲಗ್ನಕ್ಕೆ ವಿಘ್ನ ಇಲ್ಲ ಬಿಲ್ಲ, ಯಾಕೆಂದ್ರೆ ಈ ಮದುವೆ ಮಾಡಿಸ್ತೀನಿ ಅಂತ ರಣಧೀರ ಮಾತು ಕೊಟ್ಟಿದ್ದಾನೆ. ಮತ್ತೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದೆ ಇವನ ಹುಟ್ಟಿಗೆ ಬಂದಿರೋ ಅಭ್ಯಾಸ. ಸೂಪರ್ ಸರ್. ನಿಮ್ಮ ಇಷ್ಟೆಲ್ಲ ಜರ್ನಿಯನ್ನು ಗಮನಿಸಿದಾಗ ಸರ್, ಬಿಂಬ ಮಾತಾಡದೇ ಇದ್ರೆ ತಪ್ಪಾಗತ್ತೆ ಸರ್. 90 ನಿಮಿಷಗಳ ವಿಶ್ವ ದಾಖಲೆ ಮಾಡಿದಂಥ ಸಿನಿಮಾ ಅಂದರೆ 1 ಶಾಟು 1 ಆರ್ಟಿಸ್ಟು ಆ್ಯಂಡ್ 1 ಇನ್ಸ್ಟ್ರೂಮೆಂಟಿನ ಬಳಸಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾಡಿರುವಂಥದ್ದು. ಅಂಥ ಗ್ರೇಟ್ ಜರ್ನಿಯ ಮೇಜರ್ ಪಾರ್ಟ್ ನೀವು ಸರ್. ಅಂದರೆ ಅಭಿನಯದಲ್ಲೂ ನಿರ್ದೇಶನದಲ್ಲೂ ಹಲವು ರೀತಿಯಲ್ಲಿ ತೊಡಗಿಸ್ಕೊಂಡ್ರಿ. ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಕನ್ನಡದ ಮೇರು ಸಾಹಿತಿ. ಹೌದು. ಸ್ವಾತಂತ್ರ್ಯ ಪೂರ್ವದ ಬಹಳ ದೊಡ್ಡ ನಾಟಕಕಾರರು, ಕವಿಗಳು. ನಾನು MA ಓದುವಾಗಲೇ ಅವರ ನಾಟಕಗಳನ್ನು ನೋಡಿದ್ದೆ, ಅವರ ಬದುಕಿನ ಬಗ್ಗೆ ತಿಳ್ಕೊಂಡಿದ್ದೆ. ಅವರಿಗೆ ಒಂದು ಪರ್ಸಿಕ್ಯೂಷನ್ ಕಾಂಪ್ಲೆಕ್ಸ್ ಅಂತ ಇತ್ತು. ಗಾಢವಾಗಿ ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿದ್ರು. ಒಂಥರ ನನ್ನ ಮನಸ್ಸಿನ ಮೂಲೆಯಲ್ಲಿ ಆ ಸಂಸಾರ ನೆನಪು ಒಂಥರ ಅಚ್ಚೊತ್ತದ ಹಾಗೆ ಭದ್ರವಾಗಿ ಕೂತುಬಿಟ್ಟಿತ್ತು. ಯಾವತ್ತಾದರೂ ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ಇವರ ಬದುಕನ್ನು ತೆರೆಯ ಮೇಲೋ ರಂಗದ ಮೇಲೋ ತರಬೇಕು ಅನ್ನೋದೊಂದಿತ್ತು. ಲಂಕೇಶ್ರು ಪೊಲೀಸರಿದ್ದಾರೆ ಎಚ್ಚರಿಕೆ ಅನ್ನೋ ನಾಟಕವನ್ನು ಬರೆದಿದ್ರು. ನೇರವಾಗಿ ಸಂಸಾರ ಬಗ್ಗೆ ಅಂತ ಅಲ್ಲದೆ ಇದ್ದರೂ ಕೂಡ ಆ ಸಂಸಾರ ಬದುಕಿನ ಕೆಲವು ಕ್ಷಣಗಳನ್ನು ದಾಖಲಿಸುವಂಥ ಪ್ರಯತ್ನ ಅದರಲ್ಲಿ ಮಾಡಿದರು. ನಾನು ಪೂರ್ಣ ಪ್ರಮಾಣದಲ್ಲಿ, ಅದೊಂದು ಏಕಾಂಕ, ಪೂರ್ಣ ಪ್ರಮಾಣದಲ್ಲಿ ಇದನ್ನು ನಾಟಕ ಮಾಡಬೇಕು ಅಂತ ಹೇಳಿ ಸಾಮಿಯ ಸ್ವಗತ ಅಂತ ಮೊದಲು ನಾಟಕ ಬರೆದೆ. ಓಕೆ. ಕಿರಂ ಕೂಡ ಒಂದು ನಾಟಕ ಬರೆದಿದ್ರಂತೆ, ನೀಗಿಕೊಂಡ ಸಂಸ ಅಂತ. ಅದನ್ನು ನಾಟಕ ಮಾಡಿದ್ದಾರೆ, ನಾನು ಪ್ರದರ್ಶನ ನೋಡಿಲ್ಲ. ಅದು ನಾನು ಸಾಮಿಯ ಸ್ವಗತ ಅಂತ. ಸಾಮಿ ಅಂದರೆ ವೆಂಕಟಾದ್ರಿ ಅಯ್ಯರ್ ಅವರು, ಸಾಮಿ ವೆಂಕಟಾದ್ರಿ ಅಯ್ಯರ್. ಸ್ವಗತ ತಮಗೆ ತಾವೇ ಹೇಳ್ಕೊಳ್ಳೋದು ಅಥವಾ ಅವರ ಆತ್ಮಹತ್ಯೆ ಮಾಡ್ಕೋತಾರೆ, ಸ್ವಗತ. ಈ ತರಹದಲ್ಲಿ ಅದನ್ನು ಮಾಡಿಕೊಂಡು 1.25 ತಾಸಿನ ನಾಟಕ ಅದು, ಅದನ್ನು ಮಾಡಿಸಿದ್ದೆ. ಸಾಕಷ್ಟು ಪ್ರದರ್ಶನಗಳಾಗಿದ್ವು ಆ ನಾಟಕದ್ದು. ಆಗ ಜಿ ಮೂರ್ತಿ ಅಂತ ಒಬ್ಬರು ನಿರ್ದೇಶಕರು, ಈಗೆಲ್ಲ ಅವರು ಕಳ್ಕೊಂಡ್ಬಿಟ್ವಿ ಕೋವಿಡ್ ಸಮಯದಲ್ಲಿ, ಅನೇಕ ಸದಭಿರುಚಿಯ ಚಿತ್ರಗಳನ್ನು ಮಾಡಿದಂಥವರು. ಅವರು ಆ ನಾಟಕವನ್ನು ನೋಡಿ ಇದನ್ನು ಸಿನಿಮಾ ಮಾಡಬೇಕು. ಅದು 1 ಮ್ಯಾನ್ ಶೋ. ಸಾಮಿಯ ಸ್ವಗತ ನಾನು ಮಾಡಿದ್ದು 1 ಮ್ಯಾನ್ ಶೋ, ಏಕ ವ್ಯಕ್ತಿ ರಂಗ ಪ್ರದರ್ಶನ. ಸಂಸರು ಒಬ್ಬರೇ, ಅಲ್ಲಿ ಉಳಿದ ಪಾತ್ರಗಳು ಬಂದ ಹಾಗೆ ಅವರ ಜೊತೆ ಮಾತಾಡಿದ ಹಾಗೆ ರಂಗ ಪ್ರಸ್ತುತಿಗೆ ಯಾವ ರೀತಿಯ
ಒಂದು ಚೌಕಟ್ಟು ಬೇಕು, ಅದನ್ನು ನಾನು ರೂಪಿಸ್ಕೊಂಡಿದ್ದೆ. ಒಂದು 2-3 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡಿದೆ. ಪೂರ್ತಿಯಾಗಿ ನಾಟಕದ ಸ್ಟ್ರಕ್ಚರನ್ನು ಬದಲಾಯಿಸಿದೆ. ಬಿಂಬ ಆ 90 ನಿಮಿಷಗಳು ಅಂತ ನಾಟಕವನ್ನು ಬರೆದೆ. ಅಂದರೆ ಸಂಸಾರ ಬದುಕಿನ ಕೊನೆಯ 90 ನಿಮಿಷಗಳು ಅದು ನಾಟಕ. ಆ 90 ನಿಮಿಷಗಳಲ್ಲಿ ಅವರು ತಮ್ಮ ಗತ ಬದುಕನ್ನು ಜ್ಞಾಪಿಸ್ಕೊತಾ ಹೋಗ್ತಾರೆ. ಒಂದು ಕನ್ನಡಿ ಇದೆ, ಆ ಕನ್ನಡಿಯ ಜೊತೆಗೆ ಮಾತಾಡ್ತಾ ಹೋಗ್ತಾರೆ. ಏನೋ ಸ್ವಾಮಿ, ಯಾಕೋ ನಿನ್ನ ಬದುಕು ಹೀಗಾಯಿತು ಅಂತ ಅವರೇ ಹೇಳ್ಕೊಳ್ಳೋದು. ಇವರೂ ಸಂಸರೆ, ಅದೂ ಸಂಸನೆ. ಸಂಸನ ಜೊತೆಗೆ ಮಾತಾಡಿಕೊಳ್ಳೋದು. ಅದನ್ನು ಮಾಡಿ ಪೂರ್ತಿ ಅದರ ಸ್ಟ್ರಕ್ಚರನ್ನು ಬದಲಾಯಿಸ್ಕೊಂಡ ಮೇಲೆ ಸಿನಿಮಾ ಮಾಡಿದ್ವಿ. ಆ 90 ನಿಮಿಷಗಳು, ಬಿಂಬ ಆ 90 ನಿಮಿಷಗಳು ಸಿಂಗಲ್ ಶಾಟ್ನಲ್ಲೇ ಮಾಡಿದ್ವಿ. ನಾನು ಒಬ್ಬನೇ ನಟ. ಇಡೀ ಚಿತ್ರವನ್ನು ಒಂದೇ ಶಾಟ್ನಲ್ಲಿ ಚಿತ್ರೀಕರಿಸಿದ್ವಿ. ಆಮೇಲೆ ಒಂದು ವಿಚಾರ ಏನು ಬಂತು ಅಂದರೆ, ಒಂದೇ ವಾದ್ಯವನ್ನು ಬಳಸೋಣ ಅಂತ ಪ್ರವೀಣ್ ಗೋಡ್ಖಿಂಡಿ ಅವರು, ಅವ್ರ ಬಳಿ ಒಂದು ಉದ್ದನೆ ಕೊಳಲಿದೆ, ಒಂದು 8 ಅಡಿ ಕೊಳಲಿದೆ. ಆ ಕೊಳಲನ್ನು ಮಾತ್ರ ಹಿನ್ನೆಲೆ ಸಂಗೀತಕ್ಕೆ ಬಳಸಿರೋದು. ಹೀಗೆ ಬಹಳ ವಿಶಿಷ್ಟವಾದಂತಹ ಒಂದು ಪ್ರಯೋಗ ಆಯಿತು. ಅದು URF ಸಂಸ್ಥೆಯವರು ನೋಡಿ, ಇದು ಡೈವರ್ಜೆಂಟ್ ಫಿಲಮ್ ಅಂದರೆ ಏಕವ್ಯಕ್ತಿ, ಸಿಂಗಲ್ ಶಾಟ್, ಒಂದು ಇನ್ಸ್ಟ್ರೂಮೆಂಟನ್ನು ಬಳಸಿ ಮಾಡಿರುವಂಥದ್ದು. ಈ ತರಹದ ಚಿತ್ರ ಯಾವುದು ಬಂದಿಲ್ಲ ಅಂತ 1 ತಿಂಗಳು ಸಂಶೋಧನೆ ಮಾಡಿ, ಆ ನಂತರ ಅದಕ್ಕೆ ಇದು ಒಂದು ವಿಶ್ವ ದಾಖಲೆ ಅಂತ ಹೇಳಿ ಪ್ರಶಸ್ತಿ ಪತ್ರವನ್ನು, ಒಂದು ಮೆಡಲನ್ನು ನಮಗೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅದು ಸಮಾರಂಭದಲ್ಲಿ ನಮಗೆ ಈ ಒಂದು ಪ್ರಶಸ್ತಿ ಪತ್ರವನ್ನು ನೀಡಿದ್ರು. ಅಭಿನಯ ಆಯಿತು, ನಾಟಕಗಳ ರಚನೆ ಆಯಿತು, ನಿರ್ದೇಶನ ಆಯಿತು, ಕಂಠದಾನ ಕಲಾವಿದರಾಗಿ. ಅಂದರೆ ನಿಮ್ಮ ಇನ್ನೊಂದು ಕಲೆ ಅಡುಗೆ ಮನೆಯಲ್ಲಿ ಅಡಗಿತ್ತಲ್ಲ ಸರ್. ಅಂದರೆ ಸಿರಿಪಾಕ ಎನ್ನುವಂಥ ಪುಸ್ತಕ ಬಿಡುಗಡೆ ಆಗುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಅಡುಗೆ ಕಲೆಯಲ್ಲಿ ಆಸಕ್ತಿನ ಸರ್ ನಿಮಗೆ? ಅಡುಗೆನಲ್ಲಿ ಆಸಕ್ತಿ ಮೊದಲಿಂದ ಇತ್ತು. ಆಮೇಲೆ ಒಂದು ಮನೆಯಲ್ಲಿ ನನ್ನ ಹೆಂಡತಿ ಕೂಡ ಕಾಲೇಜಿಗೆ ಹೋಗ್ತಿದ್ಲು, ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ಲು. ಮಕ್ಕಳು ಚಿಕ್ಕವರು. ಆ ಸಮಯದಲ್ಲಿ ಸ್ವಲ್ಪ ಮನೆಯನ್ನು ತೂಗಿಸ್ಕೊಂಡು ಹೋಗೋದು ಆಕೆಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾವುದಾದ್ರೂ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು. ನಾನು ಹೋಗಿ ಪಾಠ ಮಾಡೋಕ್ಕಾಗಲ್ಲ ಅವ್ರ ಬದಲಿಗೆ. ಈ ತರಹ ನಾನೇನಾದ್ರು ಸಹಾಯ ಮಾಡಿದ್ರೆ ಆಗ್ಬೋದು ಅನ್ನಿಸಿ ನಾನು ಅಡುಗೆಯನ್ನು ಮಾಡೋದಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಬೇಗ ಎದ್ದು ಅಡುಗೆ ಮನೆ ಜವಾಬ್ದಾರಿನ ವಹಿಸ್ಕೊಂಡ ಮೇಲೆ ಅದರಲ್ಲಿ ಇನ್ನಷ್ಟು ಆಸಕ್ತಿ ಬೆಳೀತಾ ಹೋಯಿತು. ಪುಸ್ತಕದಲ್ಲಿ ದಾಖಲಿಸುವಷ್ಟರ ಮಟ್ಟಿಗೆ ಹೊಸ ರೆಸಿಪಿಗಳನ್ನು ನಾನು ಆಮೇಲಿಂದ ಪ್ರಯತ್ನಿಸ್ತಾ ಹೋದೆ. ಆನಂತರ ಅದು ಸಿರಿಪಾಕ ಅಂತ ಸಪ್ನಾ ಸಂಸ್ಥೆಯವರು ಅದನ್ನು ಪುಸ್ತಕವಾಗಿ ಪ್ರಕಟಿಸಿದ್ರು. ಅಡುಗೆ ಸಾಹಿತ್ಯಕ್ಕೂ ಒಂದು ಬೆಲೆಯನ್ನು ಕಲ್ಪಿಸಿಕೊಟ್ರು ಅವರು. ಯಾಕೆಂದರೆ ಎಷ್ಟೋ ಸಾಹಿತ್ಯ ಕೃತಿಗಳ ಜೊತೆಯಲ್ಲಿ ಸಿರಿಪಾಕದ ಬಿಡುಗಡೆ ಆಗಿದ್ದು, ಅದು ಕೂಡ ಒಂದು ಖುಷಿ ವಿಷಯ ನನಗೆ. ಭಾಳ ಹೆಮ್ಮೆ ಅನಿಸುತ್ತೆ ಸರ್. ಇನ್ನು ಈಗ ನಿಮ್ಮ ದಾಂಪತ್ಯ ಗೀತ ಗಜಲ್ ಗೀತೆ ರೂಪದಲ್ಲಿ ಒಂದು ಹೊಸ ಪ್ರಯೋಗಾತ್ಮಕವಾಗಿ ನಡೀತಾ ಇದೆಯಲ್ಲ ಸರ್. ಹಾಗಾಗಿ ಚಂದನ ನಿಮ್ಮನೆಗೆ ಬಂದಿದ್ದೀರಾ ದೂರದರ್ಶನಕ್ಕೆ. ಸಮಯ ತುಂಬ ಕಡಿಮೆ ಆಯಿತು ಸರ್ ನಿಮಗೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ. ಆದರೂ ನಾವು ಮುಗಿಸ್ಲೇಬೇಕಾಗಿರೋದ್ರಿಂದ ಒಂದು ಯಾವುದಾದ್ರು ಸಣ್ಣ ಗಜಲ್ ತುಣುಕು ಕೇಳಿಸ್ತಾ ಮುಗಿಸೋಣ ಸರ್ ಸಂಚಿಕೆ. ದೆಹಲಿಯಲ್ಲಿ ಇದ್ದಾಗಿಂದಲೇ ನನಗೆ ಹಿಂದಿ, ಉರ್ದು ಗಜಲ್ಗಳಂದರೆ ತುಂಬ ಪ್ರೀತಿ. ಅಲ್ಲಿ ಸುಮಾರು ಗಜಲ್ ಕಚೇರಿಗಳನ್ನು ನಾನು ಅಟೆಂಡ್ ಮಾಡ್ತಾ ಇದ್ದೆ. ಹಾಗಾಗಿ ಗಜಲ್ಗಳನ್ನು ಗುನುಕ್ಕೋತಾ ಇದ್ದೆ. ಸ್ವಲ್ಪ ಶ್ಯಾಮ್ಲಕ್ನ ಹತ್ರ ಕ್ಲಾಸಸ್ಗೆ ಹೋಗೋದಕ್ಕೆ ಶುರು ಮಾಡಿದ ಮೇಲೆ ಕೆಲವು ಗಜಲ್ಗಳನ್ನು ಕಲ್ತ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೆ. ನನ್ನ ಹೆಂಡತಿ ಆ ಗಜಲ್ಗಳನ್ನು ನಾನು ಗುನುಕ್ಕೊಳ್ಳೋದನ್ನು ಕೇಳಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಕನ್ನಡದಲ್ಲಿ ಕವಿತೆಗಳನ್ನು ಬರೀತಾ ಹೋದ್ಲು. ಅಂದರೆ ಗಜಲ್ಗೆ ಒಂದು ಪ್ರತಿಕ್ರಿಯೆ, ಟ್ರಾನ್ಸ್ಲೇಷನ್ ಅಲ್ಲ ಅದು. ಒಂದು ಪ್ರತಿಕ್ರಿಯೆ ಅಥವಾ ಒಂದು ಉತ್ತರ ಅಥವಾ ಮರುಪ್ರಶ್ನೆ. ಅವಳಿಗೆ ಏನು ಅನ್ನಿಸ್ತು ಆ ಗಜಲನ್ನು ಕೇಳಿ. ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ ಗೆಳೆಯರ ಮುಂದೆ ನಾನು ಈ ಗಜಲನ್ನು ಹಾಡೋದು, ಆ ಪ್ರತಿಕ್ರಿಯೆ ಅಥವಾ ಆ ಉತ್ತರ ಅಥವಾ ಆ ಪ್ರಶ್ನೆಯನ್ನು ಅವಳು ಓದೋದು, ಇದನ್ನು ಒಂದು ರೂಪಕದ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ವಿ. ಅವ್ರಿಗೆ ತುಂಬ ಇಷ್ಟ ಆಯಿತು ನಮ್ಮ ಸ್ನೇಹಿತರಿಗೆ. ನಮ್ಮ GN ಮೋಹನ್ ಅವರು ಒಂದು ಸಲ ಇದನ್ನು ಕೇಳಿ, ಇಲ್ಲ ಇದನ್ನು ಒಂದು ಪೂರ್ಣ ಪ್ರಮಾಣದ ಕಾರ್ಯಕ್ರಮವಾಗಿ ನಾವು ಮಾಡೋಣ, ನೀವು ಒಂದಷ್ಟು ಗಜಲ್ಗಳನ್ನು ನೀವು ಸಿದ್ಧಪಡಿಸ್ಕೊಳ್ಳಿ, ಗಜಲ್ ಮತ್ತು ಪ್ರತಿಕ್ರಿಯೆ ಅಂತ. ನಿನ್ನ ಗಜಲ್ ನನ್ನ ಕವಿತೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಶೀರ್ಷಿಕೆಯನ್ನು ಕೊಟ್ಟು ಕೆಲವು ಗಜಲ್ಗಳನ್ನು ನಾನು ವಾಚನ ಮಾಡ್ತೀನಿ. ಪ್ರತಿಕ್ರಿಯೆಯಾಗಿ ರಂಜನಿ ಅವಳ ಕವಿತೆಯನ್ನು ವಾಚನ ಮಾಡ್ತಾಳೆ. ಕೆಲವನ್ನ ನಾನು ಹಾಡ್ತೇನೆ, ಅದಕ್ಕೆ ಮತ್ತೆ ವಾಚನ. ಶೇಫ್
नजर ऊंची कर दी दुआ बन गई, नजर ऊंची कर दी दुआ बन गई, नजर नीचे कर दी हाया बन गई, नजर तिरछी कर दी अदा बन गई, नजर तिरछी कर दी अदा बन गई, नजर फेर ली तो कज़ा बन गई. ದೃಷ್ಟಿ ಮೇಲ್ಮುಖವಾದ್ರೆ ನಜರ್ ಉಂಚಿ ಕರೆದಿ ದುವಾ ಬನ್ ಗೈ, ಪ್ರಾರ್ಥನೆ ಆಯಿತು. ನಜರ್ ನೀಚೆ ಕರೆದಿ ಹಯಾ ಬನ್ ಗೈ, ದೃಷ್ಟಿ ಕೆಳಗೆ ಹೋದ್ರೆ ನಾಚಿಕೆ ಲಜ್ಜೆ ಆಯಿತು. ನಜರ್ ತಿರ್ಚಿ ಕರೆದಿ ಅದಾ ಬನ್ ಗೈ, ಕಣ್ಣಿನ ಹೊರಳು ನೋಟ ಅಂತಂದ್ರೆ ಅದು ಒಂದು ಬೆಡಗಾಯಿತು. ನಜರ್ ಫೇರಲಿತು, ಹಾಗೆ ದೃಷ್ಟಿ ಒಂದು ಸಲ ಹಾಯಿಸಿದ್ರೆ ಸರ್ವನಾಶ, ನಾನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದನ್ನು, ಆಘಾತವನ್ನು ಅಂತ ಹೆಣ್ಣಿನ ಆ ನೋಟವನ್ನು ಶ್ಲಾಘಿಸೋ ರೀತಿಯಲ್ಲಿ ಆ ಶೇರಿದೆ. ಬಹುತ್ ಖೂಬ್ ಸರ್, ಬಹುತ್ ಖೂಬ್. ಈ ಗಜಲ್ ಕವಿತೆ ದಾಂಪತ್ಯ ಗೀತೆದ ಲೊಕೇಶನ್ ಅವಾಗ ಚೇಂಜ್ ಆಗ್ತಿರುತ್ತಲ್ಲ ಸರ್. ಅಂದ್ರೆ ನೀವಾಗ್ಲೇ ಮಗಳ ಬಗ್ಗೆ ಹೇಳ್ತಾ ಇದ್ರಿ, ಲಂಡನ್ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ಅನ್ನುವಂಥದ್ದು. ತಮಗೂ ಆ ವೀಸಾ ಸಿಕ್ಕಿದೆ, ಲಂಡನ್, ಭಾರತ ಹೀಗೆ ನಡೀತಾನೆ ಇರುತ್ತೆ. ಅದೆಲ್ಲದರ ಮಧ್ಯೆ ಇಲ್ಲಿ ಚಂದನಕ್ಕೆ ಮತ್ತೆ ನಿಮ್ಮ ತವ್ರ ಮನೆಗೆ ಬಂದು ಹೇಗೆ ಅನ್ನಿಸ್ತು ಸರ್? ಹೇಳದ್ನೆಲ್ಲ, ದೂರದರ್ಶನದ ಜೊತೆಗೆ ತುಂಬ ನೆನಪುಗಳು ಸೇರ್ಕೊಂಡ್ಬಿಟ್ಟಿವೆ, ಸುಂದರ ಸ್ಮೃತಿಗಳು. ಲಂಡನ್ UK ಗೌರ್ಮೆಂಟ್ ನನಗೂ ಗ್ಲೋಬಲ್ ಟ್ಯಾಲೆಂಟ್ ವೀಸಾ ಕೊಟ್ಟಿದೆ. ಅದು ಏನಂದ್ರೂ ನಮ್ಮ ತವರು ಮನೆ, ನಮ್ಮ ತವರು ಮನೆಗೆ ಹೋಗಿ ಬರಬಹುದು. ಅಲ್ಲಿ ಹೋಗಿ ಒಂದಷ್ಟು ಸಮಯ ಇದ್ದು ಅಲ್ಲಿ ಏನಾದರೂ ಕೆಲಸಗಳನ್ನು ಮಾಡಿಕೊಂಡು ದೇಶಗಳನ್ನು ಸುತ್ತಾಡಿಕೊಂಡು ಬರಬಹುದು. ಆದರೆ ನಮ್ಮ ಖುಷಿ ನಮ್ಮ ನೆಲದಲ್ಲಿ, ನಮ್ಮ ಸಂತೋಷಗಳು, ನಮ್ಮ ಬೇರುಗಳು ಇಲ್ಲಿ ಇವೆ. ಇದನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ? ನಿಜ ಅಲ್ವಾ? ನಾವೇನು ಮಾಡಿದ್ರು ಅದು ನಮ್ಮ ನೆಲದಲ್ಲಿ, ನಮ್ಮ ಭಾಷೆಯಲ್ಲಿ. ಹಾಗೆ ಎಸ್ ಸರ್. ಅಂದರೆ ಕಾರ್ಯಕ್ರಮ ಇಲ್ಲಿ ಅಂದರೆ ನೀವು ನಿರೂಪಕರಾಗಿ ಕೂತಾಗಿನ ಅನುಭವಗಳು ಬೇರೆ, ಅದ್ರ ನಿರೂಪಕರು ಮುಂದೆ ಕೂತು ನಿಮ್ಮ ಜೀವನದ ಅನುಭವಗಳನ್ನು ನೆನಪಿಸ್ಕೊಂಡ್ರಲ್ಲ, ಹೇಗೆ ಅನ್ನಿಸ್ತು ಸರ್? ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಎಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಅಂತಂದರೆ, ನಾನು ಯಾವ ವಿಷಯಗಳನ್ನು, ಮುಖ್ಯವಾದ ವಿಷಯಗಳನ್ನು ಮರೆಯದ ಹಾಗೆ ನೀವು ಅದನ್ನೆಲ್ಲ ನನಗೆ ನೆನಪಿಸ್ತಾ ಹೋದ್ರಿ. ಆಮೇಲೆ ಸುಮಾರು ಹೊತ್ತು ಮಾತಾಡಿದ್ವಿ ನಾವು. ಹೌದು ಸರ್. ಆದರೆ ಆ ಸಮಯದ ಪರಿವೇ ಆಗಲಿಲ್ಲ. ಹೌದು ಸರ್, ಹೌದು ಅಲ್ವಾ? ಇಷ್ಟು ಸಮಯ ಕಳೆದಿದೆ ಅನ್ನೋದು ನಮ್ಮ ಅರಿವಿಗೆ ಬರದ ಹಾಗೆ ಅದು ಸರಿದು ಹೋಯ್ತು. ಅದೇನೇ ನಮ್ಮ ಮಾತುಕತೆ ಚೆನ್ನಾಗಾಯ್ತು ಅನ್ನೋದಕ್ಕೆ ಒಂದು ಸಾಕ್ಷಿ. ನಿಜ ಸರ್, ನಿಜ. ಎಷ್ಟು ವಿಚಾರಗಳನ್ನು ನನ್ನಿಂದ ಹೆಕ್ಕಿ ನೀವು ಹೊರತೆಗೆಯೋ ಪ್ರಯತ್ನ ಮಾಡಿದ್ದೀರಿ. ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದ್ದೀರಿ. ಆ ವೇದಿಕೆ ಮಾಡಿಕೊಟ್ಟಿರೋದು ಎಲ್ಲಿ ಅಂತಂದರೆ ನನ್ನ ತವರು ಮನೆಯಲ್ಲಿ. ಹೌದು. ಅದು ಎಲ್ಲದಕ್ಕಿಂತ ಹೆಚ್ಚಿನ ಖುಷಿಯ ಸಂಗತಿ. ನಿಮ್ಮಿಬ್ಬರಿಗೂ ಕೂಡ ಮತ್ತು ಕಾರ್ಯಕ್ರಮದ ನಿರ್ಮಾಪಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಕಲೆ ಆಗಲಿ ಕಲಾವಿದರಿಗಾಗಲಿ ಯಾವುದೇ ರೀತಿಯ ಇತಿಮಿತಿ ಪರಿಮಿತಿಗಳಿಲ್ಲ ಅನ್ನೋದಕ್ಕೆ ಇವತ್ತಿನ ನಮ್ಮ ಅತಿಥಿಯೇ ಸಾಕ್ಷಿ. ನಟನೆ ಆಗಿರಬಹುದು, ರಚನೆ ಆಗಿರಬಹುದು, ನಿರ್ದೇಶನ, ಗಾಯನ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದಂಥ ಇಂತಹ ಕಲಾವಿದರೇ ನಮಗೆ ನಿಮಗೆ ಮತ್ತಷ್ಟು ಸ್ಫೂರ್ತಿ ತುಂಬುತ್ತಾರೆ ಎನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.